ब्रह्मणे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वोपनिषदां तत्त्वं संगृह्य स्वमनीषया येनोक्तं देशभाषायां वन्दे तं निजगुणेश्वरम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಗುರು ಪರಂಪರೆಯ ಮಹಾತ್ಮರೆಲ್ಲರ ಚರಣಾರವಿಂದಗಳಲ್ಲಿ ಅನೇಕ ನಮಸ್ಕಾರಗಳನ್ನು ಸಮರ್ಪಿಸಿ, ಶಿವಾವತಾರಿಗಳು, ಜಗದ್ಗುರುಗಳು, ಅದ್ವೈತ ಸಿದ್ಧಾಂತಕ್ಕೆ ಅನಭಿಷಿಕ್ತ ಧ್ವರೆಗಳೂ ಆಗಿರುವ ಪರಮ ಪೂಜ್ಯರಾದ ಸದ್ಗುರು ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ, ಸದ್ಗುರು ಮಹಾಮೌನ ಯೋಗಿ ಗುರುನಾಥಾಳಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಉಪಸ್ಥಿತ ಸಾಧಕ ಸಾಧಕಿಯರಾದ ತನ್ನೆಲ್ಲರಲ್ಲಿಯೂ ಕೂಡ ಶರಣಗಳು. ಲೋಲಲೋಚನೆ ಯೋಗಿವರ್ಣ ವರ್ತನವನ್ನು ಬಾಲಕ ವಿಕೃತದಂತೆ ಎಣಿಸುವುದು ಅನ್ನುವಂತಹ ಸೂತ್ರ ಆರಂಭ ಆಗಿದೆ. ತನಗೆ ಅಭಿಮಾನ ಇಲ್ಲವು ಅದರಿಂದ ಮುನಿಕೃತವು ಅದು ಫಲವಿಲ್ಲದೆ ವನಿತೆ ನೀಲರಿ ವಂದ್ಯಾರತಿಯಂತೆ ಬರೆದೇ ಅಪ್ಪುದು ಅನುತಿರ್ಪವು ಭಕ್ತರ ಶಾಸ್ತ್ರಗಳು. ತೆಲುಗಿನ ಪ್ರವಚನದಲ್ಲಿ ಸೂತ್ರಾರ್ಥ ನೋಡಿ ಬಂದಿದೆ. ವೃತ್ತಾಂತ ಕೊಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ತತ್ವಜ್ಞಾನಿಗೆ ಶರೀರದಲ್ಲಿ ಅಭಿಮಾನ ಇಲ್ಲ. ತತ್ವಜ್ಞಾನಿ ಅಲ್ಲದವರೆಲ್ಲರಿಗೂ ಶರೀರದಲ್ಲಿ ಅಭಿಮಾನ ಇದೆ. ಪರಮ ತತ್ವಜ್ಞಾನಿ ಶರೀರದಲ್ಲಿ ಅಭಿಮಾನ ಇಲ್ಲ. ಇದು ಯಾವ ಸಮಯದಲ್ಲಿ? ಜೀವನ್ಮುಕ್ತ ಅವಸ್ಥೆಯಲ್ಲಿ ಶರೀರದ ಅಭಿಮಾನ ಇಲ್ಲ. ತನಗೆ ಅಭಿಮಾನಂ ಒಂದು ಇನುಸು ಇಲ್ಲವು ಅದರಿಂದ ಶರೀರದ ವ್ಯವಹಾರದಲ್ಲಿ, ಶರೀರದಲ್ಲಿ, ಲೋಕದಲ್ಲಿ ಏನಾದರೂ ಅವನಿಗೆ ಅಭಿಮಾನ ಇದೆ ಏನಂದರೆ ಏನೂ ಅಭಿಮಾನ ಇಲ್ಲ. ಶರೀರದಲ್ಲಿರುವ ಅಭಿಮಾನ ಹೊರಟು ಹೋಯ್ತಂದ್ರೆ ಹೋದ ಕಡೆ ಎಲ್ಲ ಅಭಿಮಾನ ತಾನು ಹೊರಟು ಹೋಗ್ತದೆ. ಆದುದರಿಂದ ಮುನಿಕೃತವದು ಅಂದರೆ ತತ್ವಜ್ಞಾನಿಯ ಶರೀರವು ಮಾಡಿದಂಥದ್ದು, ಅವರು ಮಾಡಿಲ್ಲ. ಬೆಳಗಿನ ದೃಷ್ಟಾಂತದಲ್ಲಿ ಹೇಗಾಗಿದೆ, ಅವರ ಸನ್ನಿಧಾನದಲ್ಲಿ ಶರೀರ ತನ್ನ ವ್ಯವಹಾರ ಮಾಡ್ತಾ ಇದೆ, ನೋಟು ಮಾತ್ರಕ್ಕೆ ಅವರೇ ಮಾಡುತ್ತಿದ್ದಾರೆ ಅಂತ ಇಲ್ಲಿ ಮಾತು ಅಷ್ಟೇ. ಮುನಿಕೃತವದು ಫಲವೂ ಇಲ್ಲದೆ, ಅಲ್ಲಿ ಯಾವುದೇ ಕರ್ಮ ಮಾಡಿದರೂ ಕೂಡ ಫಲವೂ ಇಲ್ಲ ಅದಕ್ಕೆ. ಅದು ಸತ್ಕರ್ಮವೇ ಆಗಿರ್ಬೋದು, ಅಸತ್ಕರ್ಮವೇ ಆಗಿರ್ಬೋದು, ಫಲ ಇಲ್ಲ ಅಂದರೆ ಸತ್ಕರ್ಮದ ಫಲ ಸ್ವರ್ಗಾದಿ ಗಮನ, ಅಸತ್ಕರ್ಮದ ಫಲ ನರಕಕ್ಕೆ ಗಮನ. ಇವೆರಡೂ ಇಲ್ಲ, ಫಲವೂ ಇಲ್ಲದೆ. ಒಂದು ದೃಷ್ಟಾಂತ ಕೊಡ್ತಾರೆ ಅವರು. ವನಿತೆ ನೀನರಿ, ಎಲ್ಲ ಸ್ತ್ರೀಯರೇ ಇದನ್ನು ನೀರು ತಿಳಿ. ದೃಷ್ಟಾಂತ ಏನಂದ್ರೆ, ವಂದ್ಯಾರತಿಯಂತೆ ಬರಿದೆ ಅಪ್ಪುದು. ವಂದ್ಯಾರತಿಯಂತೆ ಆ ಶಬ್ದ ಹಾಗೆ ಇರಲಿ. ಆ ಶಬ್ದದ ಅರ್ಥ ನಿಮಗೂ ಗೊತ್ತಾಗ್ತದೆ. ವಂದ್ಯಾರತಿಯಂತೆ ಹಾಗೆ ಇಪ್ಪುದು. ಅಲ್ಲಿ ಫಲ ಇಲ್ಲ. ಅಲ್ಲಿ ರತಿಕರ್ಮ ನಡೆದಾಗಾದರೂ ಕೂಡ ಫಲ ಇಲ್ಲ, ಪುತ್ರೋತ್ಪತ್ತಿ ಇಲ್ಲ ಅಂತಿದ್ರ ಅರ್ಥ. ಮತ್ತೇನು? ಹಾಗೆ ಇಲ್ಲಿ ತತ್ವಜ್ಞಾನಿಯ ಶರೀರದ ವ್ಯವಹಾರ ಏನೇ ನಡೆದಿದ್ದರೂ ಕೂಡ ಆ ಪುಣ್ಯ ಪಾಪಾದಿ
ಕರ್ಮಗಳು ಅಂತ ಕಾಣ್ಬೋದು, ಸತ್ಕರ್ಮ ಅಸತ್ಕರ್ಮ ಅಂತ ಕಾಣ್ಬೋದು. ಪರಂತು ಅಲ್ಲಿ ಏನೇನು ಫಲ ಇಲ್ಲ, ಅಂದ್ರೆ ಸ್ವರ್ಗ ನರಕಾದಿಗಳಿಗೆ ಹೋಗುವ ಕೆಲಸ ಇಲ್ಲ ಅಂತಿತ್ತು. ಮತ್ತೆ ಜನ್ಮ ಬರುವುದು ಇಲ್ಲ ಅಂತ. ಫಲವಿಲ್ಲದೆ ವನಿತೆ ನೀನರಿ ವಂದ್ಯಾರತಿಯಂತೆ ಬರಿದೆ ಅಪ್ಪುದು ಎನ್ನುತ್ತಿರ್ಪವು ಅಖಿಲ ಶಾಸ್ತ್ರಗಳು. ಸಕಲ ಶಾಸ್ತ್ರಗಳು ಈ ಮಾತನ್ನು ಹೇಳ್ತಾ ಇದ್ದಾವೆ. ತತ್ವಜ್ಞಾನಿಯು ದೇವನ್ಮುಕ್ತ ಅವಸ್ಥೆಯಲ್ಲಿರುವಾಗ ಅವನ ಶರೀರದಿಂದ ಯಾವುದೇ ಕ್ರಿಯೆಗಳು ನಡೆದಾಗ್ಯಾದರೂ ಕೂಡ ಆ ಕ್ರಿಯೆಗಳಿಗೆ ಫಲ ಅನ್ನೋದು ಇಲ್ಲ. ಆದರೆ ಅಲ್ಲಿ ಪುಣ್ಯವೂ ಉಂಟಾಗುವುದಿಲ್ಲ, ಪಾಪವೂ ಉಂಟಾಗುವುದಿಲ್ಲ ಅಂತ ಅಭಿಪ್ರಾಯ. ಮತ್ತೇನಲ್ಲ, ಫಲ ಇಲ್ಲ ಅಂದ್ರೇನು, ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಯಾರಿಗನ್ನೋದನ್ನು ಮರಿಬೇಕು. ತಮ್ಮ ಶರೀರವನ್ನು ಇನ್ನೊಬ್ಬರ ಶರೀರದಂತೆ ಯಾರು ಕಾಣುತ್ತಿದ್ದಾರೆಯೋ ಇದು ಅವರಿಗೆ ಅನ್ವಯ. ಮತ್ತಿನ ಶರೀರದಲ್ಲಿ ನಮಗೆ ಗೊತ್ತಿಲ್ಲದಂತೆ ಸಹಜವಾಗಿ ಅನುಮಾನ ಇರ್ತದೆ, ಅಂಥವರಿಗೆ ಇದು ಅನ್ವಯವಲ್ಲ. ಗುರಿ ಮುಟ್ಟಿದವರಿಗೆ ಇದು ಅನ್ವಯ, ಸಾಧಕರಿಗೆ ಅನ್ವಯ ಅಲ್ಲ. ಸಾಧಕರು ನನಗೂ ಸಂಬಂಧ ಇಲ್ಲ ಅಂತ ಕೇಳಿಬಿಟ್ರೆ ಆಗೋದಿಲ್ಲ. ತತ್ವಜ್ಞಾನಿ ಆದ ಮೇಲೆ ಅದು ಸಂಬಂಧ ಇಲ್ಲ, ಅದು ಸಹಜ. ಇಲ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದಂದ್ರೆ ಮತ್ತೆ ನನಗೂ ಅದಕ್ಕೂ ಅಂದಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದಲ್ಲ, ಬಾಯ್ಬಿಟ್ಟ. ತತ್ವಜ್ಞಾನಿ ಅಂದಾಟ ಹೋಗೋದಿಲ್ಲ. ತತ್ವಜ್ಞಾನಿ ಅಂತ ನಾನು ತಿಳ್ಕೊಂಡೇನಿ ಅಂದ್ರೆ ಮತ್ತೆ ಅವನು ಬಿದ್ದ. ನಾನು ಬ್ರಹ್ಮಜ್ಞಾನಿ ಅಂದ್ರೆ ಬಿದ್ದು ಹೋಗ್ತಾರಂತ ಯಾಜ್ಞವಲ್ಕ್ಯರ ಕಥೆ ಹೇಳಿದೇವಲ್ಲ. ನಾನು ಬ್ರಹ್ಮಜ್ಞಾನಿ ಅಂತ ಯಾಜ್ಞವಲ್ಕ್ಯನೇ ಅಂದಿಲ್ಲ. ಇಲ್ಲಿ ಆಕಳ ಹೊಡ್ಕೊಂಡು ಹೋಗಂದ ಶಿಷ್ಯನಿಗೆ ಆಕಳುಗಳನ್ನು ಹೊಡೆದುಕೊಂಡು ಹೋಗು, ನಮಗೆ ಆಕಳು ಬೇಕಾಗ್ತವೆ, ಹೋಗು. ನೀನೇನೋ ಬ್ರಹ್ಮಜ್ಞಾನಿ ಅಂದಾಗ, ಅಲ್ಲಪ್ಪ ನೀವೆಲ್ಲರೂ ಬ್ರಹ್ಮಜ್ಞಾನಿಗಳು ಅಂತ ಅವರಿಗೆ ನಮಸ್ಕಾರ ಮಾಡ್ತಾನೆ. ಇಲ್ಲಿ ಸಾಧಕ ಅವಸ್ಥೆಯಲ್ಲಿ ಇದು ಅನ್ವಯ ಆಗುವುದಲ್ಲ ಅಂತ ಈ ಮಾತು ಅಷ್ಟೇ, ಮತ್ತೇನಲ್ಲ. ವನಿತೆ ನೀನರಿ ಆಯ್ತಲ್ಲ, ವಂದ್ಯಾರತಿಯಂತೆ ಅದು ವ್ಯರ್ಥ ಅಂತ ಅಭಿಪ್ರಾಯ. ನರಕನಾಕಾದಿ ಯಾವೂ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ ಮುಂದೆ ನುಡಿಯಲ್ಲಿ. ನರಕನಾಕಾದಿ ವಿಷಯವು ಅಲ್ತು ಕಾಮನೆ ವಿರಹಿತ ಯೋಗಿ ಮಾಡಿದ ಕರ್ಮ ಹರಿನಾಕ್ಷಿ ತಿಳಿಯೇ ಅದು ಬಾಲಕ ಉನ್ಮತ್ತರ ಆಚರಣೆಯಂತೆ ಇರೆ ವೃಥಾಯವೇ ಕಪ್ಪು. ಏನಂತಾರೆ ಇಲ್ಲಿ ಸುಂದರವಾದ ವೃತ್ತಾಂತ ಕೊಡ್ತಾರೆ. ಯೋಗಿಯ ಶರೀರದಿಂದ ಪುಣ್ಯ ಪಾಪ ಕ್ರಿಯೆಗಳು ಅಂದರೆ ಸತ್ಕರ್ಮ ಅಸತ್ಕರ್ಮಗಳು ನಡೆದಾಗ ಕರ್ಮ ತನ್ನ ಫಲ ಕೊಡಬೇಕಲ್ಲ. ಅದು ಕರ್ಮ ತನ್ನ ಫಲ ಕೊಡಬೇಕಲ್ಲ ಅಂತ ಯಾರಾದರೂ ಕೇಳಿದರೆ ಈ ಪೂರ್ವದಲ್ಲಿ ಹೇಳಿದ್ದಾರೆ. ಸ್ತುತಿ ಮಾಡಿದವರಿಗೆ ಪುಣ್ಯ ಹೋಗ್ತದೆ, ನಿಂದೆ ಮಾಡಿದವರಿಗೆ ಪಾಪ ಹೋಗ್ತದೆ ಅಂತ ಹೇಳಿದ್ದಾರೆ. ನರಕನಾಕಾದಿ ವಿಷಯವೂ ಅಂತು, ನರಕಕ್ಕೂ ಹೋಗುವುದಿಲ್ಲ, ಅವ ಸ್ವರ್ಗಕ್ಕೂ ಹೋಗುವುದಿಲ್ಲ. ನರಕನಾಕಾದಿ ವಿಷಯವೂ ಅಂತು. ಯಾಕಂದ್ರೆ ಕಾಮನೆ ವಿರಹಿತ ಯೋಗಿ ಮಾಡಿದ ಕರ್ಮ ಇಂಥ ಫಲ ಬೇಕು ಅನ್ನೋ ಇಚ್ಛೆಯಿಂದ ಮಾಡಿಲ್ಲ. ಅವನಿಗೆ ಇಚ್ಛೆ ಮಾಡೋ ಕೆಲಸ ಇಲ್ಲ. ಶರೀರಕ್ಕಿಂತಲೂ ನಾನು ಭಿನ್ನ, ನಾನು ಸಾಕ್ಷಿ ಅಂತ ದೃಢಜ್ಞಾನ ಅವನಿಗೆ ಇರೋಣದರಿಂದ ಅವನ ಶರೀರ ಮಾಡ್ತಾ ಇರ್ತದೆ, ಅವನ ಮಾಡ್ತಾನಂತ ನಾವು ತಿಳ್ಕೊಳ್ತೇವೆ ನೋಡೋರು. ಆದರೆ ಅವನು ಮಾಡುವುದಿಲ್ಲ. ಕಾಮನೆ ರಹಿತ, ಆಸೆ ಅನ್ನೋದು ಏನೇನು ಇಲ್ಲ. ಯಾಕೆ ಆಸೆ ಇಲ್ಲ ಅಂದ್ರೆ ಶರೀರನೇ ಇಲ್ಲ ಅವಾಗ. ಶರೀರ ಇಲ್ಲ ಅಂದ್ರೆ ಜಗತ್ತೇ ಇಲ್ಲ ಅವಾಗ. ನೋಡೋವರಿಗಿದೆ, ಅವನ ಶರೀರ ಇದೆ ನೋಡೋವರಿಗೆ, ಜಗತ್ತಿದೆ ನೋಡೋವರಿಗೆ, ಸಾಧಕರಿಗೆ ಇದೆ ನೋಡೋವರಿಗಿದೆ. ಅವರನ್ನಿಟ್ಟುಕೊಂಡು ಹೇಳುವಂತಹ ವಚನಗಳು ಇವು, ವಾಕ್ಯಗಳು. ಕಾಮನೆ ವಿರಹಿತ ಯೋಗಿ ಮಾಡಿದ ಕರ್ಮ ಬೆಳಿಗ್ಗೆ ಹೇಳಿದ್ನಲ್ಲ, ನಮ್ಮ ಗಾಡಿ ನಮ್ಮ ರೂಮ, ನಮ್ಮ ಗಾಡಿನಲ್ಲ ನಮ್ಮ ರೂಮ ನಮ್ಮದಂತ ಹೇಳಿದಂಗೆ ಇಲ್ಲಿ ಯೋಗಿ ಮಾಡಿದ ಕರ್ಮ ಅಂದರೆ ಯೋಗಿಯ ಶರೀರ ಮಾಡಿದ ಕರ್ಮವನ್ನು ಯೋಗಿಯಲ್ಲಿ ನೋಡ್ತಾ ಇದ್ದಾರೆ ಜನ ಅಂತ ಅಭಿಪ್ರಾಯ. ಯೋಗಿ ಮಾಡಿದ ಕರ್ಮ ಹರಿಣಾಕ್ಷಿ ಚಂಚಲ ಕಣ್ಣುಳ್ಳವಳೆ ತಿಳಿಯೇ ಅದು ಬಾಲಕ ಉನ್ಮತ್ತರ ಆಚರಣೆಯಂತೆ ಇರೆ. ಒಬ್ಬ ಹುಚ್ಚ ಇನ್ನು ಹುಡುಗರು, ಹುಡುಗರು ಹುಚ್ಚನ ಬಿಡ್ರಿ, ಹುಡುಗರು ಆಟ ಆಡ್ಕೊಂಡು ಹುಡುಗರು ಕೂಡಿ ಆಟ ಆಡ್ತಿರ್ತಾವೆ. ಸಣ್ಣ ಮಕ್ಕಳೆಲ್ಲ ಪ್ರಸಂಗ ಬಂದಾಗ ಏನೋ ಜಗಳನೂ ಮಾಡ್ತಾವೆ.
ಒಂದಕ್ಕೊಂದು ಬಡ್ದಾಡ್ತಾವೆ. ಆ ಹುಡುಗರ ಜಗಳ ಹುಡುಗರಿಗೆ ಬಿಡಬೇಕು, ಮನೆಯವ್ರ ಬೆನ್ನು ಹತ್ತಬಾರ್ದು. ಮನೆಯವ್ರ ಬೆನ್ನು ಹತ್ತಿರ ದೊಡ್ಡ ಬಡ್ದಾಟೈತಿ. ಹುಡುಗರ ಜಗಳ ಹುಡುಗರಿಗೆ ಬಿಡಬೇಕು. ಒಂದು ತಾಸಿನಾಗ ಮತ್ತೆ ಕೂಡ್ತಾವ ಅವು ಹುಡುಗರು. ಯಾಕಂದ್ರೆ ಅಲ್ಲಿ ಜಗಳದಲ್ಲಿ ಅವಕ್ಕೆ ಇಂಥದ್ದು ಆಗ್ಬೇಕು ಅಂಥದ್ದು ಆಗ್ಬೇಕಂತ ಏನು ಹೇಳುವುದಿಲ್ಲ. ಪ್ರಸಂಗವಶಾತ್ ಬಂದು ಬಡ್ದಾಡ್ತಾವೆ, ಜಗಳ ಆಡ್ತಾವೆ. ಇವತ್ತು ಜಗಳ ಆಡ್ತಾವೆ, ಮತ್ತೆ ಮರ್ದು ಕೂಡ್ತಾವೆ, ಅಥವಾ ಇನ್ನೊಂದು ತಾಸು ಬಿಟ್ಟು ಕೂಡ್ತಾವೆ, ಮರಿತಾವಲ್ಲ ನಾವು. ಯಾಕೆ ಅಲ್ಲಿ ಅಭಿಮಾನ ಇಲ್ಲ ಅವಕ್ಕೆ. ಅಭಿಮಾನ ಇಲ್ಲದೆ ಸುಮ್ಮನೆ ಹುಡುಗರು ಆಟ ಪಾಠಗಳನ್ನು ಮಾಡುತ್ತಿರುವಾಗ ಜಗಳ ಆಡ್ತಾವೆ. ಅದರಲ್ಲಿ ಏನಾದರೂ ಫಲ ಇದೆ ಏನಂದ್ರೆ ಏನೂ ಫಲ ಇಲ್ಲ. ಇದು ದೃಷ್ಟಾಂತ. ರಾಷ್ಟ್ರ ಇನ್ನೊಂದೇನು ಹುಚ್ಚ. ಹುಚ್ಚ ಹುಚ್ಚ ಯಾಕಂತೀವಿ ಅಂದರೆ ಇದು ಧರ್ಮ ಅನ್ನೋದು ಗೊತ್ತಿಲ್ಲ, ಧರ್ಮ ಅನ್ನೋದು ಗೊತ್ತಿಲ್ಲ. ಮಕ್ಕಳಿಗೂ ಅಷ್ಟೇ ಇದೆ. ಪಾಪ ಅನ್ನೋದು ಗೊತ್ತಿಲ್ಲ, ಪುಣ್ಯ ಅನ್ನೋದು ಗೊತ್ತಿಲ್ಲ. ಮಕ್ಕಳಿಗೂ ಅಷ್ಟೇ, ಹುಚ್ಚನಿಗೂ ಅಷ್ಟೇ. ಅವನದು ಏನೇನೋ ವ್ಯವಹಾರ ಇದೆ, ಹುಚ್ಚನ ವ್ಯವಹಾರ. ಆ ಹುಚ್ಚನ ವ್ಯವಹಾರದಿಂದ ಏನಾದರೂ ಪುಣ್ಯ ಪಾಪ ಉಂಟಾಗ್ತದೆ ಏನಂತ ಕೇಳಿದ್ರೆ ಅಲ್ಲೂ ಪುಣ್ಯ ಪಾಪ ಉಂಟಾಗೋದಿಲ್ಲ. ಇಲ್ಲೇ ಪುಣ್ಯ ಪಾಪ ಉಂಟಾಗೋದಿಲ್ಲ. ಹುಚ್ಚರ ವ್ಯವಹಾರದಲ್ಲಿ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಮಕ್ಕಳ ವ್ಯವಹಾರದಲ್ಲಿ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಎಲ್ಲಿವರೆಗೆ ಮಕ್ಕಳು? 14 ವರ್ಷದವರೆಗೆ ಮಕ್ಕಳು ಅಂತ ಇಟ್ಕೊಳ್ರಿ. 14 ವರ್ಷದವರೆಗೆ ಮಕ್ಕಳು, ಆಮೇಲೆ ಯುವಕರು, ಆಮೇಲೆ ತರುಣರು. 14 ವರ್ಷದವರೆಗಿನ ಮಕ್ಕಳಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಮತ್ತೊಂದು ತಾಸಿನಲ್ಲಿ ಕೂಡ್ತಾವ. ಅವು ಮಾಡುವಂತಹ ಕ್ರಿಯೆಗಳಿಗೆ ಪುಣ್ಯವು ಪಾಪವು ಎರಡೂ ಹೇಗೆ ಇಲ್ಲವೋ? ಹುಚ್ಚರ ಕ್ರಿಯೆಯಲ್ಲಿ ಪುಣ್ಯ ಪಾಪವು ಎರಡೂ ಹೇಗೆ ಇಲ್ಲವೋ? ಹಾಗೆ ತತ್ವಜ್ಞಾನಿಯ ಶರೀರದಿಂದ ಏನೇ ಕ್ರಿಯೆಗಳು ನಡೆದಾಗ್ಯಾದರೂ ಕೂಡ ತತ್ವಜ್ಞಾನಿಗೂ ಆ ಶರೀರ ಮಾಡುವ ಕ್ರಿಯೆಗೂ ಸಂಬಂಧವೇ ಇಲ್ಲ. ಇಲ್ಲ ಅಂದಮೇಲೆ ಪುಣ್ಯ ಶರೀರ ಜಡ ಇದೆ, ಪುಣ್ಯ ಪಾಪ ಉಂಟಾಗುವುದಿಲ್ಲ. ಅದಕ್ಕೂ ಏನು ಇಚ್ಛೆ ಮಾಡೋದಿಲ್ಲ. ಅವನ ಸನ್ನಿಧಾನದಲ್ಲಿ ವ್ಯವಹಾರ ಮಾಡ್ತಾ ಇದೆ ಅಷ್ಟೇ. ಅಲ್ಲಿ ಪುಣ್ಯ ಪಾಪ ಉಂಟಾಗುವುದಿಲ್ಲ ಅಂತ ದೃಢವಾಗಿ ನಂಬಬೇಕು ನಾವು. ನರಕನಾಕಾದಿ ವಿಷಯವು ಅಲ್ತು ಕಾಮನೆ ವಿರಹಿತ ಯೋಗಿ ಮಾಡಿದ ಕರ್ಮ. ಕಾಮನೆ ಅಂದರೆ ಆಶಾರಹಿತನಾದ ಯೋಗಿಯ ಶರೀರವು ಮಾಡಿದ ಕರ್ಮ, ಅಲ್ಲಿ ಏನೂ ಫಲ ಇಲ್ಲ. ಹರಿಣಾಕ್ಷಿ ತಿಳಿಯದು ಬಾಲಕ ಉನ್ಮತ್ತರ ಆಚರಣೆಯಂತೆ ವೃಥಾಯವೇ ತಪ್ಪು. ವೃಥಾಯವೇ ಅಪ್ಪು, ಅದು ವ್ಯರ್ಥವೇ ಆಗಿರುತ್ತದೆ. ವ್ಯರ್ಥವೇ ಅಂದ್ರೇನು, ಅದೇನು ಫಲ ಇಲ್ಲ ಅಂತ ಇಷ್ಟ ಅಭಿಪ್ರಾಯ. ಒಂದೇ ರೀತಿ ಹೀಗೆ ವ್ಯರ್ಥವು ಹಾಗೆ ಇದು ವ್ಯರ್ಥ ಅಂತ ಅಭಿಪ್ರಾಯ. ಇನ್ನು ಮುಂದಿನ ನುಡಿಯಲ್ಲಿ ಹೇಳ್ತಾರೆ, ಅವನ ಶರೀರ ತತ್ವಜ್ಞಾನ ಆದ ಕೂಡಲೇ ಬಿದ್ದು ಹೋಗ್ಬೇಕಾಗಿತ್ತು, ಯಾಕೆ ಬಿದ್ದು ಹೋಗೋದಿಲ್ಲ ಅಂದರೆ ಹೇಳ್ತಾರೆ. ಅಲ್ಲಿ ಅನೇಕ ರೀತಿ ಸಮಾಧಾನ ಮಾಡ್ಯಾರ ಹಿರಿಯರು. ಇಲ್ಲಿನ ಒಂದು ದೃಷ್ಟಾಂತ ಕೊಟ್ಟಾರ ನೋಡಿ. ಕರಡಿಗೆಯಿಂದೆ ಕರ್ಪೂರವನ್ನು ಕಳೆದೊಡೆ ಆ ಪರಿಮಳವು ಇಹುದು ಕರ್ಪೂರಂ ಇರ್ಪ ಪರಿಯಂತೆ ತಿಳಿಯಲ್. ಅವಿದ್ಯೆ ಮುಂತೆನಿಪುದು ನಿರವಿದ್ಯನೊಳಗೆ ಅದು ಕುಸಿದೋರ್ಕೆ. ದೃಷ್ಟಾಂತ ಏನು ಕೊಡ್ತಾರೆ ಅಂದ್ರೆ, ನಿರವಿದ್ಯನೊಳಗೆ ಅವಿದ್ಯೆ ಇರುವುದಿಲ್ಲ ಅಂತ ಹೇಳಕೊಂಡಿದ್ದಾರೆ. ಇದ್ದಂಗೆ ಕಾಣ್ತದೆ, ಇರುವುದಿಲ್ಲ ಅಂತ ಹೇಳಕೊಂಡಿದ್ದಾರೆ. ದೃಷ್ಟಾಂತ ನೋಡ್ರಿ. ಮೊದಲು ಒಂದು ಕರ್ಪೂರ ಡಬ್ಬಿ ಆಯಿತು. ಅದರ ಕರ್ಪೂರ ಇದ್ದಾಗ ಯಾವ ವಾಸನೆ ಇದೆ, ಅದೇ ವಾಸನೆ ಕರ್ಪೂರವೆಲ್ಲವನ್ನು ತೆಗೆದಾಗಲೂ ಕೂಡ ಆ ಡಬ್ಬಿಯಲ್ಲಿ ಆ ವಾಸನೆ ಇರ್ತದೆ. ಕರ್ಪೂರ ಇದ್ದಾಗ ಅಷ್ಟೇ ಅಲ್ಲ, ಕರ್ಪೂರವು ಇದ್ದಾಗ ಹೇಗೆ ವಾಸನೆ ಇರುತ್ತದೆಯೋ ಹಾಗೆಯೇ ವಾಸನೆ ಇರುತ್ತದೆ. ಅದ ಕರ್ಪೂರ ಖಾಲಿ ಆದಾಗ. ಇಲ್ಲಿ ಮೊದಲು ಅವಿದ್ಯ ಇತ್ತು ಸಾಧಕ ಅವಸ್ಥೆಯಲ್ಲಿ. ಈಗ ಅವಿದ್ಯ ಹೊರಟು ಹೋಗಿದೆ ಅಂದರೆ ಬಾಧಿಸಿಕೊಂಡು ಹೋಗಿದೆ. ಅವಿದ್ಯ ಬಾಧ ಹೊಂದಿದೆ. ಅವಿದ್ಯೆ ಬಾಧ ಹೊಂದಿದಾಗ ಅವನ ಶರೀರದ ಇರುವಿಕೆ ಇದೆ. ತತ್ವಜ್ಞಾನಿಯ ಶರೀರದ ಇರುವಿಕೆ ಇದೆ. ಯಾಕಿದೆ ಅಂದರೆ ಒಂದು ಪ್ರಾರಬ್ಧ ಕರ್ಮ ಕಾರಣ ಹೇಳಿದ್ದಾರೆ. ಪ್ರಾರಬ್ಧ ಕರ್ಮ ಮುಗಿಯುವವರೆಗೆ ಅವನ ಶರೀರ ಇರ್ತದೆ. ಅವಿದ್ಯಾ ಲವಲೇಶವು ಅಂದರೆ ವಾಸನಾತ್ಮಕವಾದ ಅವಿದ್ಯೆ ಇದೆ. ವಾಸನಾತ್ಮಕವಾದ ಅವಿದ್ಯ ಇವೆರಡೂ ಇರುವುದರಿಂದ ಅಲ್ಲಿ ಶರೀರದಲ್ಲಿ ವ್ಯವಹಾರ ನಡೆದಿದೆ ಅಂತ ಅಭಿಪ್ರಾಯ. ನೋಡ್ರಿ ಬೈತಾರೆ. ಕರಡಿಗೆಯಿಂದ ಕರ್ಪೂರವನ್ನು ಕಳೆದೊಡೆ ಅಂದರೆ ತೆಗೆದೊಡೆ.
ಕರಡಿಗೆ ಅಂದ್ರೆ ಡಾಬಿ ಅಂತ ಇಟ್ಕೊಳ್ರಿ. ಕರ್ಪೂರವನ್ನು ತೆಗೆದುಬೇಡಿ. ಪರಿಮಳವು ಇವುದು ಕರ್ಪೂರಂ ಇರ್ಪ ಪರಿಯಂತೆ. ಕರ್ಪೂರ ಇದ್ದಾಗ ಹೇಗೆ ವಾಸನೆ ಇರುತ್ತದೆಯೋ ಈಗೂ ಹಾಗೆ ವಾಸನೆ ಇದೆ, ಆದ್ರೆ ಕರ್ಪೂರ ಇಲ್ಲ ಸರ್. ಹಾಗೆ ಶರೀರಕ್ಕೆ ಕ್ರಿಯೆ ಮಾಡುವ ವಾಸನೆ ಇದೆ, ಆದರೆ ಮೊದಲಿನಂತೆ ಅವಿದ್ಯೆ ಇಲ್ಲ ಅವನಲ್ಲಿ. ತಿಳಿಯಲು ವಿಚಾರ ಮಾಡಲು ಅವಿದ್ಯಂ ಉಂಟು ಎನಿಪುದು. ಅವನಲ್ಲಿ ಅವಿದ್ಯೆ ಇದ್ದಂಗೆ ಕಾಣ್ತದೆ ಅವನ ಶರೀರದ ವ್ಯವಹಾರ ನೋಡಿ, ಆದರೆ ಅವನಲ್ಲಿ ಅವಿದ್ಯೆ ಇಲ್ಲ, ಅವಿದ್ಯೆಯ ವಾಸನೆ ಇದೆ ಅಂತ ಇಟ್ಕೋಬೇಕು. ನಿರವಿದ್ಯೆನೊಳಗೆ ಅವಿದ್ಯೆ ಸಂಪೂರ್ಣ ಹೊರಟು ಹೋಗಿದೆ, ತತ್ವಜ್ಞಾನಿಯಾಗಿದ್ದಾನೆ. ನಿರವಿದ್ಯೆನೊಳಗೆ ಅದು ಕುಸಿದೋರಿಕೆ, ಯಾವುದೋ ಇರುವಿಕೆ, ಶರೀರದ ವ್ಯವಹಾರ ತತ್ವಜ್ಞಾನಿಯಲ್ಲಿ ಮಿಥ್ಯಾಭೂತವಾಗಿ ತೋರುತ್ತದೆ. ಅವನಿಗೆ ಮಿಥ್ಯಾಭೂತ, ನಮಗ ಸತ್ಯ ಅಂತ ಕಾಣ್ತದೆ. ಅದನ್ನು ಹೇಳಕತ್ತಾರ, ಸತ್ಯ ಅಲ್ಲದು, ಅದು ಮಿಥ್ಯಾಭೂತವಾಗಿ ಇರುತ್ತದೆ. ಈ ನುಡಿಯ ಅರ್ಥ. ಮುಂದೆ ನುಡಿ ನೋಡ್ರಿ. ಪರಯೋಗಿಯೊಳು ತೋರ್ಪ ಕರಣ ಧರ್ಮಾವಳಿ ಕುರಿದಿಟ್ಟ ಬಿತ್ತಿನ ಪರಿಯಂತೆ ಮರಳಿ ಭವಾಂಕುರಕ್ಕೆ ಅದು ಹೇತುವು ಅಲ್ಲೆಂದು ತರುಣಿ ನೀನು ಅರಿವುದು ಇದು ಅವಿವಾದ. ಛೇದ ಮಾಡಿ ಬದಿರುತ್ತೆ ನೋಡವರಿಗೆ. ಪರಯೋಗಿ ಶ್ರೇಷ್ಠವಾದ ಯೋಗಿಗಳು, ತೋರ್ಪ ಕಂಡು ಬರುವ, ಇದಕ್ಕೆಲ್ಲ ಏನು ಅನ್ವಯ ಮಾಡಬೇಕು? ಶರೀರದಲ್ಲಿ ನಡೆದ ವ್ಯವಹಾರ, ಆದರೆ ಅದು ಪರಯೋಗಿಯಲ್ಲಿ ಇದೆಯೋ ಅನ್ನುವಂತೆ ನಮಗೆ ಕಾಣ್ತದೆ. ಅದಕ್ಕೆ ಪರಯೋಗಿಗಳು ತೋರ್ಪ ಕರ್ಣ ಧರ್ಮಾವಳಿ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನ, ಬುದ್ಧಿ, ಚಿತ್ತು, ಅಹಂಕಾರ, ಎಲ್ಲ ಇಂದ್ರಿಯಗಳ ವ್ಯವಹಾರ ನಡೆಯಲೇಬೇಕಲ್ಲ. ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ಕಾಲುಗಳು ಅಡ್ಡಾಡ್ತಾ ಇದ್ದಾವೆ, ಬಾಯಿ ಮಾತಾಡ್ತಾ ಇದೆ, ಈ ಎಲ್ಲ ವ್ಯವಹಾರ ನಡೆಯುವುದೇ. ಎಲ್ಲ ಕರ್ಣಗಳಾದರೆ ಎಲ್ಲ ಇಂದ್ರಿಯಗಳ ವ್ಯವಹಾರ. ಹೊರಗಿನ ಕರ್ಣಗಳು ಇಂದ್ರಿಯಗಳು, ಒಳಗಿನ ಕರ್ಣಗಳು ಮನಬುದ್ಧಿಯಾದಿ 4, ಮನಬುದ್ಧಿ, ಚಿತ್ತು, ಅಹಂಕಾರಾದಿಗಳು. ಅಲ್ಲಿ ವ್ಯವಹಾರ ನಡೆದೇ ಇದೆ ಅವುಗಳಲ್ಲಿ. ಆದರೆ ಆ ವ್ಯವಹಾರ ನಡೆದರೂ ಕೂಡ ಅದು ಹೇಗಿದೆ ಅಂತ ಕೇಳಿದರೆ ದೃಷ್ಟಾಂತ ಕೊಟ್ಟಾರೆ. ಹುರಿದ ಬೀಜದಂತೆ, ಬಿತ್ತಿನಂತೆ ಅಂದರೆ ಹುರಿದ ಬೀಜದಂತೆ. ಹುರಿದ ಬೀಜ ಏನಾಗ್ತದೆ ಅಂದ್ರೆ ಬಿತ್ತಕ್ಕೆ ಬರ್ತದೇನೆ? ಬರೋದಿಲ್ಲ. ಉಣ್ಣಕ್ಕೆ ಬರ್ತದೆ, ಊಟ ಮಾಡಕ್ಕೆ ಬರ್ತದೆ, ಆದ್ರೆ ಬಿತ್ತಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಬಿತ್ತಿದ್ರು ಅಲ್ಲಿ ಬೆಳೆ ಇಲ್ಲ. ಹಾಗೆ ಈ ಶರೀರದ ಪ್ರಾರಬ್ಧ ಕರ್ಮ ಇದೆಯಲ್ಲ, ಅದೇನು ಮಾಡೈತಿ? ನಮ್ಗೆ ಊಟ ಮಾಡಿಸ್ತದ, ಅಲ್ಲ ಶರೀರಕ್ಕೆ ಊಟ ಮಾಡಿಸ್ತದ. ಆದ್ರೆ ಆಗಾಮಿ ಕರ್ಮದಿಂದ ಏನೂ ಅವಾಗಾಗೋದಿಲ್ಲ. ಆಗಾಮಿ ಕರ್ಮ ಅಂದ್ರೆ ಜ್ಞಾನವಂತರ ಕಾಲದಲ್ಲಿ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರವು ಬದುಕಿ ಆ ಶರೀರದಲ್ಲಿ ವ್ಯವಹಾರ, ಏನೇನು ವ್ಯವಹಾರಗಳು ನಡೆದಿರಬಹುದು. ಆ ಎಲ್ಲ ವ್ಯವಹಾರದಿಂದ ತತ್ವಜ್ಞಾನಿಗೆ ಏನೇನೂ ಫಲ ಇಲ್ಲ. ಅದು ಹುರಿದ ಬೀಜದಂತೆ ನಿಷ್ಫಲ. ಹುರಿದಿಟ್ಟ ಬಿತ್ತಿನ ಪರಿಯಂತೆ, ಹುರಿದ ಬೀಜದಂತೆ ಮರಳಿ ಭವಾಂಕುರಕ್ಕೆ, ಮತ್ತೆ ಹುಟ್ಟುವುದಕ್ಕೆ ಅದು ಬೀಜವೂ ಆಗಲಾರದು. ಭವಾಂಕುರಕ್ಕೆ ಹೇತುವು ಅಲ್ಲೆಂದು, ಕಾರಣವೂ ಅಲ್ಲೆಂದು. ಹೇತು ಶಬ್ದ ಏನು ಹೇಳ್ತದೆ? ಕಾರಣವೂ ಅಲ್ಲ ಎಂದು. ಹುಟ್ಟುವುದಕ್ಕೆ ಅದು ಕಾರಣ ಆಗುವುದಿಲ್ಲ. ಯಾವುದು? ತತ್ವಜ್ಞಾನಿಯ ಶರೀರದಲ್ಲಿ ಮಾಡಲ್ಪಟ್ಟ ಸತ್ಕರ್ಮ ಅಸತ್ಕರ್ಮಾದಿಗಳು ಏನಿದಾವಲ್ಲ, ಮುಂದಿನ ಜನ್ಮಕ್ಕೆ ಅವು ಕಾರಣಗಳು ಆಗುವುದಿಲ್ಲ. ಯಾಕೆ ಹುರಿದ ಬೀಜಂಗ ಅಂದರೆ ಅಭಿಮಾನ ಇಲ್ಲ ನಮಗೆ. ನಾನು ಇಂಥದ್ದನ್ನು ಮಾಡುತ್ತೇನೆ ಅನ್ನುವ ಅಭಿಮಾನ ಇಲ್ಲ. ನಾವು ಇಂಥದ್ದನ್ನು ಮಾಡುತ್ತೇವೆ ಅಂತ ಅಭಿಮಾನ ಇದೆ. ನಮ್ಮದು ಹಸಿ ಬೀಜ, ಅವ್ರದ್ದು ಹುರಿದ ಬೀಜ. ಹೀಗಾಗಿ ಅದು ಹುರಿದ ಬೀಜದಂತೆ ಮತ್ತೆ ಬಂದಿದೆ ಕರುಣೆ ಅಂತ ಬಿದ್ದಿದೆ. ಕರುಣೆ ಅಂತಾರ ಅನ್ರಿ, ತರುಣೆ ಅದಾವ ಅನ್ರಿ, ಯಾವ್ದಾರ ಅನ್ರಿ. ಒಳ್ಳೆ ವಯಸ್ಸಿನ ಹೆಣ್ಮಗಳು, ಯಾಜ್ಞವಲ್ಕ್ಯರ ಧರ್ಮ ಪತ್ನಿ, ಒಳ್ಳೆ ವಯಸ್ಸಿನ ಹೆಣ್ಮಗಳ ಅಂದಿಗಿಂದೇರಿ ನಂಬಿಕೆಗಾಲ. ಆಗ ಅವಳ ಹೃದಯ ಅಂತಃಕರಣ ಯುವಕರಂತೆ ಇದೆ. ಶಾಸ್ತ್ರವನ್ನು ಅರಿಯುವುದರಲ್ಲಿ ಬಲಿಷ್ಠವಾಗಿದೆ. ಆದುದರಿಂದ ಕರುಣೆ, ನೀನು ಅರಿಯುವುದು, ಈ ವಿಷಯವನ್ನು ನೀನು ತಿಳಿಯುವುದು, ಇದು ಅವಿವಾದ.
ಇಲ್ಲಿ ವಿವಾದ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಇದು ಅವಿವಾದ. ಮುಂದೆ ನುಡಿಗೆ ಹೋಗೋಣ. ಜಡದೇಹಾದಿಗೆ ತಾನು ಬೆರತೆಂದು ಕಂಡ ನೋಡು ಒಡರದ ವಿದ್ಯೆ ಮುಂದಿನ ಓರು ಬಿಡುಗಡೆಯಾದ ಅಹಿ ಚರ್ಮದಂತೆ ಎಂದು ಮೆಲ್ಲಡಿಯರೆ ತಿಳಿ ತತ್ವವು ಹೌದು ಇದು. ತತ್ವಜ್ಞಾನಿ ಯಾಕಿದಾನಂತ ಕೇಳಿದರೆ, ಈ ಶರೀರ ಜಡ ಅನ್ನೋದಂತೂ ಸಾಕಷ್ಟು ಸಲ ಹೇಳಾಗೈತಿ. ಪಕ್ಕ ಗೊತ್ತಾಗೋದು ಯಾವಾಗಂದ್ರೆ ಒಬ್ಬ ಹಿರಿಯ ಮನುಷ್ಯ ಶರೀರ ಬಿಟ್ಟಾಗ ಅಂತ ಇಟ್ಕೊಳ್ಳೋಣ. ಶರೀರ ಬಿಟ್ಟಾಗ ಅಂದ್ರೆ ಮರಣವನ್ನು ಹೊಂದಿದ. ಆಯ್ತು ಪಾಪ ಅದನ್ನು ಕುಂಡ್ರು ಸೇರ ತೊಳೆದಾರ ಬಳದ್ದಾರ ಏನೇನೋ ಮಾಡ್ಯಾರ. ಏನಾದರೂ ಅಲ್ಲಿ ವ್ಯವಹಾರ ಇದೆ ಏನೋ ಅಂದ್ರೆ ಏನೂ ಇಲ್ಲ. ಜಡ ಪದಾರ್ಥ ಇಲ್ಲೇನಿಲ್ಲ. ಜಡ ಪದಾರ್ಥ ಅದಾವಲ್ಲ ಒಂದಷ್ಟು ಇಲ್ಲಿ ಇಟ್ಟರೆ ಇದನ್ನು ಇಲ್ಲೇ ಇರ್ತದೆ. ತೊಗೊಂಡು ಹೋಗಿ ಅಲ್ಲಿಟ್ರೆ ಅಲ್ಲೇ ಇರ್ತದೆ. ಸ್ವತಂತ್ರವಾಗಿ ಇದಕ್ಕೆ ಆಟಾಡೋ ಯೋಗ್ಯತೆ ಐತೆ ಅನ್ನೋದು ಏನಿಲ್ಲ. ಜಡ ದೇಹ. ಜಡ ಅಂದ್ರೆ ತನ್ನ ಜ್ಞಾನವೂ ತನಗಿಲ್ಲ, ಎನ್ನುವುದರ ಜ್ಞಾನವೂ ಅದಕ್ಕಿಲ್ಲ. ಇದು ಶಾಸ್ತ್ರೀಯ ಭಾಷೆ. ಆ ಶರೀರ ಯಾರ್ದಾರ ಕೂಡ ಮಾತಾಡೈತೆ ಅನ್ನೋದು ಕೇಳಿದ್ರೆ ಮಾತಾಡಿಲ್ಲ. ಅವ್ರು ಏನೇನು ಹೇಳ್ತಿರ್ತಾರೆ ಮುಂದೆ ಬಂದವರು. ಅವ್ರು ಬಂದಾಗ ನೋಡು, ಇವ್ರು ಬಂದಾಗ ನೋಡು, ಹಂಗೆ ನೋಡು, ಇದನ್ನು ನೋಡು ಅಂತ ಏನೇನೋ ಹೇಳಿ ಹೇಳ್ತಿರ್ತಾರೆ. ಅದು ಕೇಳಿದ್ದೇನೆ, ಕಿವಿ ಅದಾವ ಕೇಳಿಲ್ಲ ನೋಡೋದೇನು ಬಂತು, ಮಾತಾಡೋದೇನು ಬಂತು. ಹಿಂಗಂದ್ರೆ ಜಡಗೆ ಯಾವಾಗ ಗೊತ್ತಾಗೋದು ಜಡ ಅನ್ನೋದು ಆಗ ಗೊತ್ತಾಗೋದು. ನಾಯಂ ಜಡ ಅದಕ್ಕಿಂತ ಜಡ ಅಂದ್ರೆ ತೂಕ ಅಂತ ಅಲ್ಲ, ತನ್ನ ಜ್ಞಾನವೂ ತನಗಿಲ್ಲ, ಜ್ಞಾನವೂ ಅದಕ್ಕಿಲ್ಲ. ಜಡದೆ ಕಟ್ಟಿಗೆ ಹಾಕಿಟ್ಟು ಸುಡ್ತಾರೆ, ಮಣ್ಣಾಗ ಹುಗಿತಾರೆ, ಹಳೆಯಾದ ಕೈಲಿ ಬಿಡ್ತಾರೆ, ಎಲ್ಲರೂ ಏನೇನೋ ಮಾಡ್ತಾರೆ. ಮತ್ತು ಅದಕ್ಕೆ ಏನಾದರೂ ಸ್ವಲ್ಪ ಜ್ಞಾನ ಐತೆ ಅನ್ನೋದ್ರೆ ಜ್ಞಾನ ಇಲ್ಲ. ಇದ್ರದ್ದು ಹಣೆ ಬರ ನಮ್ಮ ಶರೀರದ ಹಣೆ ಬರ ಹೇಳಕತ್ತಾರೆ, ಬೇರೆ ಯಾರ್ದು ಅಲ್ಲ. ಸೂಕ್ಷ್ಮ ಶರೀರಕ್ಕೂ ಸ್ಥೂಲ ಶರೀರಕ್ಕೂ ಯೋಗ ಆಯ್ತು ಅಂದ್ರೆ ಮುಗಿತು. ಇದು ಜಡದೇಹ. ಸೂಕ್ಷ್ಮ ಶರೀರ ಹೋಗ್ತತಿ, ಹೆಂಗೆ ಹೇಳಿದಾಯ್ತು ಇದು ಬ್ಯಾಡ ಸರಿಪ ಅಂತ ಮತ್ತೊಂದು ಅಂಗಡಿ ತೊಟ್ಕೊಳಕ್ಕೆ ಹೋಗ್ತದೆ. ವಾಸಾಂಸಿ ಜೀರ್ಣಾನಿ ಯಥಾಗಿರಾಯ ನಮಾನಿ ಗೃಹ್ಣಾತಿ ನರೋಪರ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಜ್ಞಾತಿ ನಮಾನಿ ದೇವಿ ಅಂತ ಗೀತೆಯಲ್ಲಿ ಹೇಳಿದಂತೆ ಮರಣಕ್ಕೆ ಯಾರು ಹೊಂದಬಾರ್ದು. ಯಾಕಂದ್ರೆ ಹಿಂಗೆ ಹರಿದಾಗೈತಿ, ಕುಂಚಾಡಕೈತೈತಿ, ಇದು ಹೋಗ್ಲಿ ಹೋ ಮಾರಾಯ ಮತ್ತೊಂದು ಹೊಸಾದ್ ಬರಲಿ ಅನ್ಬೇಕು. ಕಾಯಕ್ಕೆ ಯಾರು ಹೆದರಬಾರ್ದು. ಹಂಗೆ ಹರಿದ ಅದಾಗ ಅದನ್ನು ತೆಗೆದು ಒಟ್ಟಿದಾಗ ಯಾರಾದರೂ ದುಃಖ ಪಟ್ಟಿದ್ದೀವಿನ ಶರೀರ ಈ ಅಂಗಿ ಹೊಸ ಅಂಗಿ ಬಂತ ಅಂದ್ರೆ ಸಂತೋಷ ಆಗ್ತದೆ. ಲೋಕದ ದೃಷ್ಟಾಂತ ಹಳಿ ಹೆಂಗೆ ಹೋಗಿ ಹೊಸ ಅಂಗಿ ಸಂತೋಷ ಆಗ್ತದೆ. ಮತ್ತು ಈ ಶರೀರ ಎಂಬುವ ಹಳಿ ಹೆಂಗೆ ಹೋಗಿ ಮತ್ತೊಂದು ಹೊಸ ಹೆಂಗೆ ಬರ್ತದೆ ನಮ್ಮ ಮುಂದಿನ ಜನ್ಮದಾಗ. ಯಾಕೆ ಭಯ ಪಡಬೇಕು ಮರಣಕ್ಕೆ? ಮರಣಕ್ಕೆ ಭಯ ಪಡೋ ಕೆಲಸ ಇಲ್ಲ. ಆದ್ರೆ ನಾನು ಹಿಂಗೆ ಹೋಗ್ತೇವೆ, ದವಾಖಾನೆಗೆ ಹೋಗಿರ್ತೇವೆ, ಡಾಕ್ಟರ್ ಹೇಳ್ಬೇಕು ಇನ್ನೊಂದು 4 ಜನ ಇರ್ತೀಪ್ಪ, ಏನು ಆಗೋದಿಲ್ಲ ಅಂದ್ರೆ ಸಂತೋಷ ಆಗ್ತೈತಿ. ಇದೇ ಕೊನೆ ಪಾಯಿ, ನಾನು ಇರ್ತೀಯೋ ಇಲ್ಲ ಅಂದ್ರೆ ಮುಗಿತ. ಎಷ್ಟು ಹೆದರಿಕೆ ಆಕೈತಿ, ಒಳ್ಳೆ ಭಯ ಆಕೈತಿ. ನೀ ಹೆದರಿದ್ರು ಹೋಗೋದಿದ್ರು ಹೋಗ್ತೈತಿ, ನೀ ಹೆದರ್ದು ಇದ್ರು ಹೋಗೋದಿದ್ರು ಹೋಗ್ತೈತಿ. ಹೆದರ್ತಿ ಯಾಕೆ ಕೆಲಸ? ಮರಣವೇ ಮಹಾನವಮಿಯನಿಗೆ ಈ ಶರೀರ ಇದ್ರು ಒಟ್ಟ ಅಂತ ಶರಣರು ಮಹಾತ್ಮರು ತಿಳಿದುಕೊಂಡಿರುತ್ತಾರೆ. ಇಲ್ಲೇನು ಬರೆದರು? ಜಡದೇಹ ಅಂತ ಬರೆದಾರ ಅಂತ ಹೇಳಕತ್ತೇನೆ. ಜಡದೇಹಾದಿಗೆ ದೇಹ ಮೊದಲು ಮಾಡಿಕೊಂಡು ಇಲ್ಲಿ ಇರತಕ್ಕಂಥವೇನಿದಾವಲ್ಲ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಹೊರಗಿನ ಒಟ್ಟ ತಗೊಳ್ಳೋದಿಲ್ಲ. ಮನ ಬುದ್ಧಿ ಚಿತ್ತು ಅಹಂಕಾರ ಹೋಗೈತವು. ಇವು ಹೊರಗಿನ ಗೋಳಕ್ಕೆ ಅಟ್ಟ ಬಿಡೋದಾವ. ಇಂದ್ರಿಯಗಳು ಅಲ್ಲಿ ಹೋಗ್ಯಾವು. ಇಂದ್ರಿಯಗಳು ಒಳಗಿದಾವ, ಹೊರಗಿಲ್ಲ. ಜ್ಞಾನೇಂದ್ರಿಯ ಆಗಲಿ ಕರ್ಮೇಂದ್ರಿಯ ಆಗಲಿ ಹೊರಗಿಲ್ಲ, ಒಳಗಿದಾವ. ಎಲ್ಲಿ ಒಳಗ? ಸೂಕ್ಷ್ಮ ಶರೀರದಾಗಿದಾವ. ಇವತ್ತು ಗೋಳಕ ನೇತ್ರೇಂದ್ರಿಯ ಹೊರಗೆ ಬರಾಕಿದ್ದು ದಾರಿ, ಶ್ರೋತ್ರೇಂದ್ರಿಯ ಹೊರಗೆ ಬರ್ಲಿಕ್ಕೆ ಇದು ದಾರಿ. ಅದರಂತೆ ಎಲ್ಲ ಇಂದ್ರಿಯಗಳಿಗೆ ಅನ್ವಯ ಮಾಡಿಕೊಟ್ರು. ಹೀಗೆ ಇರುವಾಗ ಈ ಶರೀರ ಜಡ, ಇದರಲ್ಲಿರೋ ಎಲ್ಲ ಗೋಳಕಗಳು ಜಡ. ದೇಹಾದಿ ಇವಾಗ ಇದಾಯಿತು. ದೇಹಾದಿಗೆ ತಾನು ಪೆರತೆಂದು, ಇನ್ನು ಹೊರಗಿನೂ ತಗೊಳ್ರಿ. ಮನಬುದ್ಧಿಯಾದಿಗಳಿಗೂ ಕೂಡ ಸೂಕ್ಷ್ಮ ಶರೀರಕ್ಕೂ ಕೂಡ ನಾನು ಬೆನ್ನನು ಎಂದು ಕಂಡ ನೋಳು ಅರಿತವನೊಳಗೆ ತತ್ವಜ್ಞಾನಿ ಅರ್ಪಿದ್ದಾನೆ. ನಾನು ಕಂಡ ನೋಳು
ತೊಡರದ ಅವಿದ್ಯೆ, ತೊಡರದು ಅವಿದ್ಯೆ ಬಿಡಿಸಿದ್ರ, ತೊಡರದು ಅವಿದ್ಯೆ, ಅವಿದ್ಯೆ ಆತನಿಗೆ ಸಂಬಂಧಪಟ್ಟದ್ದು ಅಲ್ಲವೇ ಅಲ್ಲ. ಹೆಂಗೆ ಮುಂದಿನ ಊರು ಮೊದಲು ಹೇಗೆ ಅವಿದ್ಯೆಯು ಅವನಲ್ಲಿ ತೊಡಗಿಕೊಂಡಿತ್ತೋ, ಅವಿದ್ಯೆ ತೊಡಗಿಲ್ಲ, ಇವನು ತೊಡಗಿಕೊಂಡಿತ್ತು. ಹಾಗೆ ಈಗ ಏನಾದರೂ ಅವನಲ್ಲಿ ಅವಿದ್ಯೆ ಇದೆ ಏನು ಅಂದರೆ ಇಲ್ಲ. ಇದರ ಅಭಿಪ್ರಾಯ ಏನು? ಶರೀರ ನಾನು ಅಲ್ಲ ಅನ್ನುವ ದೃಢ ನಿಶ್ಚಯ, ಮತ್ತೇನಿಲ್ಲ. ಶರೀರ ನಾನು ಅಂದಿವಿಯೇ ಅವಿದ್ಯೆ ನಮಗೆ ಹತ್ತಿದೆ. ಶರೀರ ನಾವು ಅಲ್ಲ ಅಂತ ನಿಶ್ಚಯ ಮಾಡ್ರಿ, ಅವಿದ್ಯೆ ನಮ್ಮ ಹತ್ತಿರ ಇಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಟ್ಟ. ಮುಂದಿನ ಊರು ಬಿಡುಗಡೆಯಾದ, ಮುಂದಿನ ಊರು ಅವಿದ್ಯೆ ಇಲ್ಲ, ಮುಂದಿನ ಊರು ಬಿಡುಗಡೆಯಾದ ಅಹಿ ಚರ್ಮದಂತೆ ಹಾವು ಹೊರೆ ಕಳಿಸಿಕೊಂಡಾಗ, ಹಾವು ಹೊರೆ ಬಂದಿರ್ತದೆ ಅದಕ್ಕೆ, ಆಗೇನೋ ಕಾಣೋದಿಲ್ಲ ಅದಕ್ಕೆ. ಹಾವಿಗೆ ಕಣ್ಣಿನ ಮೇಲೂ ಹೊರೆ ಬಂದಿರ್ತದೆ ಅದಕ್ಕೆ, ಏನೂ ಕಾಣೋದಿಲ್ಲ ಹಾವಿಗೆ. ಅದೇನಾದ್ರೂ ಮಾಡಿ ಅಲ್ಲ ಅದು ಇಲ್ಲ ಅದು ಬಿಡಿಸ್ಕೋಬೇಕಂತ ಪ್ರಯತ್ನ ಮಾಡ್ತದೆ. ಆ ಪರೆಗೆ ಹೋಯ್ತಂದ್ರೆ ಅದು ಹಾಗೆ ನಂಗೆ ಕಾಣ್ತದೆ ಪರೆ. ಆದರೆ ಈಗ ಹಾವಿನಲ್ಲಿ ಅದು ಐತಿ ಏನಂದ್ರೆ ಇಲ್ಲ, ಹಾವಿನಲ್ಲಿ ಅದು ಇಲ್ಲ. ಪೊರೆಯನ್ನು ಕಳಿಸಿದ ಸರ್ಪವು ಹೇಗೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಲೋ, ಹಾಗೆಯೇ ಇಲ್ಲಿ ತತ್ವವೇತ್ತನು ಜಡದೇಹಾದಿಗಳಿಗೆ ಅವಿದ್ಯೆಗಳಿಗೆ, ಅವಿದ್ಯೆ ಒಂದೇ ಇಟ್ಕೊಳ್ರಿ, ಅವಿದ್ಯೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಿಶ್ಚಯ ಮಾಡಿದ್ದಾನೆ. ಯಾಕೆ? ಜ್ಞಾನದಿಂದ ಅವಿದ್ಯಾ ಎಂಬುವ ಪೊರೆಯನ್ನು ಕಳಚಿಕೊಂಡಿದ್ದಾನೆ. ತತ್ವಜ್ಞಾನಿ, ಅಜ್ಞಾನೇನಾವೃತಂ ಜ್ಞಾನಂ ಬೆಳಗಿನ ಪ್ರವಚನದಲ್ಲಿ ಬಂದಿದೆ. ತತ್ವಜ್ಞಾನಿ ಜ್ಞಾನದಿಂದ ಅವಿದ್ಯೆ ಎಂಬುವ ಹೊರೆಯನ್ನು ಕಳಚಿಕೊಂಡಿದ್ದಾನೆ. ಅದಕ್ಕೆ ಮೊದಲಿನಂತೆ ಅವಿದ್ಯೆ ಇವನಿಗೆ ಇಲ್ಲ. ಅವಿದ್ಯೆ ಆವರಣ ಮಾಡಿತ್ತಲ್ಲ, ಅಜ್ಞಾನೇನಾವೃತಂ ಜ್ಞಾನಂ. ಈಗ ಆವರಣ ಆಗೈತೇನು ಅಂದ್ರೆ ಇಲ್ಲ. ಹಾವಿನ ಹೊರೆ ಕಳಿಸಿಕೊಂಡಾಗ ಹಾವಿನ ಕಣ್ಣುಗಳ ಮೇಲೆ ಆವರಣ ಆಗಿದೆ ಏನಂದ್ರೆ ಆವರಣ ಆಗಿಲ್ಲ. ಅದರಂತೆ ಈ ತತ್ವಜ್ಞಾನಿಗೆ ಅವಿದ್ಯೆಯ ಆವರಣ ಇಲ್ಲ. ಬಿಡುಗಡೆಯಾದ ಅಹಿ ಚರ್ಮದಂತೆ ಎಂದು ಮೆಲ್ಲಡಿಯಡೆ ಹಂಸ ಪಕ್ಷಿಯ ಗಮನದಂತಹ ಗಮನವುಳ್ಳವಳೇ ಹಿಡಿ. ತತ್ವವು ಆಗುವುದು ಇದು ಯಥಾರ್ಥವು. ತತ್ವವು ಅಂದ್ರೆ ಇಲ್ಲಿ ಇದು ಯಥಾರ್ಥವು ಹೌದು ಅಂತ ಈ ಒಂದು ಸೂತ್ರ ಮುಗಿಸಿದ್ರು. ಇಲ್ಲಿ ಹೆಚ್ಚಿನ ವಿಷಯ ಏನೂ ಇಲ್ಲ ಅಂಥದ್ದು ಹೇಳುವಂಥದ್ದು. ಮುಂದಿನ ಸೂತ್ರ ನೋಡೋಣ. ಇಲ್ಲಿಯವರೆಗೆ ತತ್ವಜ್ಞಾನಿಯ ವಿಷಯವನ್ನು ಹೇಳಿದರು. ಇನ್ನು ಮುಂದೆ ಏನು ಹೇಳ್ತಾರೋ, ಆರೂಢನಿಂದ ಶಾಸ್ತ್ರ ಕೆಳಗೆ ಇಳಿತ ಹೊಂಟದ ಅಂತ ಪೂರ್ವದಲ್ಲಿ ಚಿಂತನೆ ಮಾಡಿದೆ. ಮುಂದೆ ಏನು ಹೇಳ್ತಾರಂದ್ರೆ ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ. ಇಲ್ಲಿ 4 ಮಂದಿ ವಿಚಾರ ಮಾಡ್ಯಾರ. ಪೂರ್ವದಿಂದ ನೋಡಿದ್ರೆ ಕರ್ಮಿಯನ್ನು ತಗೊಂಡಿಲ್ಲ. ಕರ್ಮಿ 100 ಜನ್ಮದಲ್ಲಿ ಸಹಜವಾಗಿ ತನ್ನ ಕರ್ಮಗಳನ್ನು ಶಾಸ್ತ್ರವಿಹಿತ ರೀತಿಯಂತೆ ಮಾಡುತ್ತಾ ಬಂದರೆ 100 ಜನ್ಮದಲ್ಲಿ ಮುಕ್ತನ, 100ನೇ ಜನ್ಮದಲ್ಲಿ ಮುಕ್ತನಾಗ್ತಾನಂತ ಕೈವಲ್ಯ ಪದ್ಧತಿಯಲ್ಲಿ ಹೇಳ್ಕೊಂಡು ಬಂದ. ಇಲ್ಲಿ ಎಷ್ಟು ಮಂದಿ ತಗೊಂಡ್ರು? 4 ಮಂದಿ ತಗೊಂಡಿದ್ದಾರೆ. ಮುಮುಕ್ಷು ಒಬ್ಬ, ಅಭ್ಯಾಸಿ 2, ಅನುಭವಿ 3, ಆರೂಢ 4. ಈಗ ಮುಂದೆ ಯಾರು ಹೇಳ್ತಾರಪ್ಪ ಅಂತ ಕೇಳಿದ್ರೆ 3 ಮಂದಿ ಹೇಳ್ತಾರೆ. ಆರೂಢನ ಸಂಬಂಧ ಇರಲಿಲ್ಲ, ಪರಮಯೋಗಿಯ ಸಂಬಂಧ ಇರಲಿಲ್ಲ. ಮುಂದಿನ ಕತೆ ಏನಂತಾರೆ ನೋಡ್ರಿ. ತನು ವಿಯೋಗದೊಳ ಏನ ನೆನೆವನು ಅಂತೂ ಅಹನಾಗಿ ತನಗೆ ಅಲ್ಲಿ ನಿಜದ ಎಚ್ಚರವಿರಬೇಕು. ತತ್ವಜ್ಞಾನಿಗೆ ನಿಜದ ಎಚ್ಚರ ಇರಬೇಕಾದದ್ದಿಲ್ಲ. ಯಾಕೆ? ಅದು ಸಹಜವಾಗಿ ಹೋಗಿದೆ. ಶರೀರವೇ ನಾನು ಅನ್ನುವ ಅಭಿಮಾನ ಅಜ್ಞಾನ ಅವಸ್ಥೆಯಲ್ಲಿ ಎಷ್ಟು ದೃಢವಾಗಿತ್ತೋ, ಈಗ ಶರೀರವು ನಾನಲ್ಲ, ಅಖಂಡ ಚೈತನ್ಯವೇ ನಾನು ಎಂಬುವುದು ದೃಢವಾಗಿದೆ. ಶರೀರನ ಅಣ್ಣನು ಅಲ್ಲ, ನಾನು ಅಲ್ಲ ಅನ್ನೋದು ದೃಢ. ಅಖಂಡ ಚೈತನ್ಯವೇ ನಾನು ಅನ್ನುವುದು ದೃಢ. ಹೀಗೆ ದೃಢವಾಗಿರುವಂತಹ ಯೋಗಿಯ ಶರೀರವು ಹೋಗುವ ಸಂದರ್ಭದಲ್ಲಿ ಏನಾದರೂ ಆತನು ಧ್ಯಾನವನ್ನು ಮಾಡುತ್ತಿರಬೇಕೇನೋ ಅಂತ ಕೇಳಿದ್ರೆ ಇಲ್ಲ, ಅವನಿಗೆ ಸಂಬಂಧ ಇಲ್ಲ. ಮತ್ತು ಯಾರಿಗೆ ಸಂಬಂಧ ಇದೆ ಅಂತ ಕೇಳಿದ್ರೆ 3 ಜನರಿಗೆ ಸಂಬಂಧ ಇದೆ. ಮುಮುಕ್ಷು, ಅಭ್ಯಾಸಿ, ಅನುಭವಿಗಳಿಗೆ ಸಂಬಂಧ ಇದೆ. ಇಲ್ಲಿಂದ ಗ್ರಂಥ ಮುಂದೆ ನೋಡ್ರಿ. ತನುವಿಯೋಗದಳು ಏನನು ನೆನೆವನು ಅಂದು ಅಹನಾಗಿ ತನಗೆ ಅಲ್ಲಿ ನಿಜದ ಎಚ್ಚರವಿರಬೇಕು. ಎಂಬುವಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವ ಇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ.
ನಾವು ಯಾವುದರ ಚಿಂತನೆ ಮಾಡ್ತಾ ಶರೀರವನ್ನು ಬಿಡ್ತೇವೆಯೋ ಮುಮುಕ್ಷು ಅಭ್ಯಾಸಿ ಅನುಭವಿ 3 ಮಂದಿ ಮುಂದೆ ಏನಾಗ್ತೇವೆ ಅಂದ್ರೆ ಆಗ್ತದೆ ಚಿಂತನೆ. ಅದಕ್ಕೆ ಎಂಥ ಚಿಂತನೆ ಇರಬೇಕು ಅನ್ನೋದನ್ನು ಹೇಳ್ತಾರೆ ಮುಂದೆ. ವಿಯೋಗದಳು ಏನು ನೆನಿತಾನ ಅದುವೇ ಆಗ್ತಾನೆ. ಇಲ್ಲೇ ಯೋಗಿಗೆ ನಿಜತನು ತ್ಯಾಗದಳು ವಿಧಿ ಇಲ್ಲ, ಅದು ಆಗದು. ಮೋಕ್ಷವು ಅಂತೂ ಅದರಿಂದೇ ರಾಗಧರಾಂಚಿತೆ ಕೇಳು ತದ್ವಿಧಿಯನ್ನು ಆಗಮ ಉದಿತವೆನಿಸಲ್ವರೆವೆನು. ಇಲ್ಲಿ ಯೋಗಿ ಅಂತ ಶಬ್ದ ಹಾಕ್ಯಾರ. ಮುಮುಕ್ಷು ಅಭ್ಯಾಸಿ ಅನುಭವಿಗೂ ಆರೂಢನಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಪೂರ್ವದ ಪ್ರವಚನದಲ್ಲಿ ಹೇಳ್ಕೊಂಡು ಬಂದಿದೆ. ಆಯಾಯ ಕ್ರಿಯೆಗಳನ್ನು ಅಭ್ಯಾಸಿಯು ಮಾಡತಕ್ಕಂಥ ಕ್ರಿಯೆಗಳೇನಿದಾವಲ್ಲ, ಅನುಭವಿ ಆದಾಗ ಆಯಾಯ ಸಮಯದಲ್ಲಿ ಮಾಡುವ ಕ್ರಿಯೆಗಳನ್ನು ಸ್ಮರಣೆ ಮಾಡಿದರೆ ಸಾಕು, ಅವನು ಆಯಾಯ ಕ್ರಿಯೆಗಳನ್ನು ಮಾಡಿದಂತೆ ಆಗುತ್ತದೆ ಅಂತ ಪೂರ್ವದಲ್ಲಿ ಹೇಳಿಕೊಂಡು ಬಂದದ್ದನ್ನು ನೆನಪಿಟ್ಕೋಬೇಕು. ನಾವು ಮನಸ್ಸಿನಿಂದ ಸ್ಮರಣೆ ಮಾಡಿದರೆ ಸಾಕಾಯ್ತು. ಮಾನಸಿಕ ಪೂಜಾ ಅಂತ ಒಂದು ಹೇಳಿದ. ಮಾನಸಿಕ ಪೂಜಾದಲ್ಲಿ ಗಂಟೆ ಬಾರಿಸೋದಿಲ್ಲ, ಊದಿನ ಕಡ್ಡಿ ಬೆಳಗೋದಿಲ್ಲ, ನಿಮ್ಮ ಧರ್ಮಕ್ಕನುಗುಣವಾದ ದೇವರುಗಳ ಪೂಜೆ ಇಲ್ಲ, ಅಥವಾ ಪಲ್ಲ ಕಟ್ಟಿಕೊಂಡಿರುವ ಲಿಂಗದ ಪೂಜೆಯೂ ಇಲ್ಲ, ಮಾನಸ ಪೂಜೆ ಇಲ್ಲ. ಆದ್ರೆ ಮಾಡಬೇಕು. ಮಾನಸ ಪೂಜೆ ಅಂದ್ರೆ ಹೊರಗೆ ಏನು ಮಾಡ್ತಿದ್ದಿ ಅದನ್ನು ಕೇವಲ ಮನಸ್ಸಿನಿಂದ ಮಾಡಬೇಕು. ಇದು ಮಾನಸ ಪೂಜೆ. ಹಾಗೆ ಅನುಭವಿಗೆ ಅಭ್ಯಾಸಿಯ ಸಂದರ್ಭದಲ್ಲಿ, ಆತನು ಅಭ್ಯಾಸಿಯಾಗಿರುವ ಸಂದರ್ಭದಲ್ಲಿ ಯಾವ ಯಾವ ಸಮಯಕ್ಕೆ ಏನೇನು ಕರ್ತವ್ಯಗಳನ್ನು ಮಾಡಬೇಕು ಅನ್ನುವುದನ್ನು ತಿಳಿದು ಮಾಡುತ್ತಿದ್ದ. ಈಗ ಅದಿಲ್ಲ. ಅದರ ಸ್ಮರಣೆ ಮಾಡಿದರೆ ಸಾಕು ಅನುಭವಿಗೆ ಅಂತ ಬರುತ್ತಾರೆ ಎಂದ. ಇಲ್ಲಿ ಸ್ಮರಣೆ ಮಾಡಿದರೆ ಸಾಕು ಅಂತ ಯಾವಾಗ ಅನುಭವಿಗೆ ಬರೋದ್ರಲ್ಲ, ಯೋಗಿ ಮತ್ತು ಅನುಭವಿ ಭಾಳ ದೂರಿಲ್ಲ. ಅನುಭವಿ ಯೋಗಿ ಸಮೀಪಿದ್ದಾರೆ. ಯೋಗಿ ಅಂದರೆ ಪರಮತತ್ವಜ್ಞಾನಿ. ಪರಂತು ಇವನಿಗೆ ಸ್ಮರಣೆ ಮಾಡೋ ಕೆಲಸ ಇದೆ. ಯಾರಿಗೆ? ಅನುಭವಿ. ಯೋಗಿಗೆ ಅಂದರೆ ಪರಮ ತತ್ವಜ್ಞಾನಿಗೆ ಸ್ಮರಣೆ ಮಾಡುವ ಕೆಲಸ ಇಲ್ಲ. ಸ್ಮರಣೆ ಮಾಡುವ ಕೆಲಸ ಇದೆ ಅಂದರೆ ಇನ್ನೂ ತತ್ವಜ್ಞಾನಿ ಆಗಿಲ್ಲ ಅಂತ ಅಭಿಪ್ರಾಯ. ಸಂಪೂರ್ಣ ಸ್ವಲ್ಪ ವ್ಯತ್ಯಾಸ. ಅನುಭವಿಗೆ ಆರೂಢನಿಗೆ ಯೋಗಿ ನಿಜತನು ತ್ಯಾಗದಳು. ಯೋಗಿಗೆ ನಿಜತನು ತ್ಯಾಗದಳು ವಿಧಿ ಇಲ್ಲದೆ ಆಗದು. ಇದು ಯೋಗಿ ಅಂತ ಯಾರನ್ನ ಕರೆದರು ಅಂದ್ರೆ ಈ ಸೂತ್ರದಲ್ಲಿ ಅನುಭವಿಯನ್ನು ಹಿಡಿದುಕೊಂಡು 3 ಜನರನ್ನು ಯೋಗಿ ಅಂತ ಕರೆದರು. 3 ಜನರನ್ನು ಹಿಡಿದುಕೊಂಡು ಯೋಗಿ ಅಂದ್ರೆ ಆ ಮಾರ್ಗದಲ್ಲಿ ತೊಡಗಿದ್ದಾರೆ. ಇಂದೆಲ್ಲ ನಾಳೆ ಯೋಗಿಗಳು ಆಗುತ್ತಾರೆ. ಒಬ್ಬ ಹುಡುಗ ಸರಿಯಾಗಿ ಪರೀಕ್ಷಾ ಪಠ್ಯ ಭಾಗ ಸರಿಯಾಗಿ ಅಭ್ಯಾಸ ಮಾಡಿತ್ತಂದ್ರೆ ನಾ ಪಾಸ್ ಆಗಿದ್ದೇನಂತ. ಇನ್ನೂ ಪರೀಕ್ಷೆ ಬರ್ತಿಲ್ಲ, ನಾ ಪಾಸ ಆಗಿದ್ದೇನಂತ ಅವ್ರಿಗೆ ದೊಡ್ಡ ಜ್ಞಾನ. ಯಾಕೆ? ಸರಿಯಾಗಿ ಅಭ್ಯಾಸ ಮಾಡಿದ್ದು ವಿಶ್ವಾಸ ಅಂತ. ವಿಶ್ವಾಸ ಇರೋದ್ರಿಂದ ಪೇಪರ್ ಬರೆಯುವಾಗ ಅವ್ನು ಲೀಲಾಚಾರವಾಗಿ ಬರೀತಾನೆ, ಆ ವಿಷಯ ಬೇರೆ. ಅಂತೂ ಅವನಿಗೆ ಪೇಪರ್ ಬರೆಯುವ ಹೆದರಿಕೆ ಇದೆ ಏನಂತ ಕೇಳಿದ್ರೆ ಹೆದರಿಕೆ ಇಲ್ಲ. ಯಾಕೆ? ಚೆನ್ನಾಗಿ ಅಭ್ಯಾಸ ಮಾಡಿ. ಹಾಗೆ ಇಲ್ಲಿಯೂ ಕೂಡ ಅಭ್ಯಾಸಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ 3 ಮಂದಿ ಇದಾರಲ್ಲ, ಸರಿಯಾಗಿ ಸಾಧನೆ ಮಾಡಿದ್ದಾರೆ. ಇವರು ಯೋಗಿಗಳು ಆಗುತ್ತಾರೆ ಮುಂದೆ. ಆದರೆ ಈಗ ಭಾವಿ ಯೋಗಿ ಅಂತ ಕರೀತಾ ಇದ್ದಾರೆ. ಮುಂದೆ ಯೋಗಿ ಆಗ್ತಾನೆ ಅನ್ನೋದನ್ನು ಇಟ್ಕೊಂಡು ತ್ಯಾಗದಳು ವಿಧಿ ಇಲ್ಲದೆ ಆಗದು. ಯಾರಿಗೆ? ಯೋಗಿಗೆ. ಯೋಗಿಗೆ ಅಂದರೆ ಅನುಭವಿ ಅಂತ ಕೆಳಗೆ ಹೋಗ್ರಿ. ಅನುಭವಿ, ಅಭ್ಯಾಸಿ, ಮುಮುಕ್ಷು ಆಗದು. ಮೋಕ್ಷವು ಆಗದು. ವಿಧಿ ಇಲ್ಲದೆ ಆಗದು ಮೋಕ್ಷವು. ಅಂತೂ ಅದರಿಂದ ರಾಗಧರಾಂಚಿತೆ ಏನಪ್ಪ? ರಾಗ ಅಧರಾಂಚಿತೆ ಅಂತ ಅದರ ಅರ್ಥ. ರಾಗಾಧರಾಂಚಿತೆ ಅಲ್ಲ, ರಾಗಾಧರಾಂಚಿತೆ. ತೊಂಡಿಯ ಹಣ್ಣಿನಂತಹ ತುಟಿಯುಳ್ಳವಳೆ. ಅಧರಾಂಚಿತೆ. ರಾಗ ಅಂದ್ರೆ ಕೆಂಪು ಬಣ್ಣ. ತೊಂಡಿ ಹಣ್ಣು ನೋಡಿದ್ದೀರಿ? ಭಾಳ ಚಂದ ಇರ್ತದೆ. ಅಂತಹ ತುಟಿಯುಳ್ಳವಳೆ. ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಯಾಕೆ ಮೈತ್ರಿಯನ್ನು.
ಶಾಸ್ತ್ರದಲ್ಲಿ ಅವರು ತನ್ನನ್ನು ಮುಳುಗಿಸಿಕೊಂಡದರಿಂದ, ಅದನ್ನೇ ಕೇಳಿದ್ದರಿಂದ, ನಿತ್ಯ ಸುಖವೇ ನನಗೆ ಪ್ರಾಪ್ತ ಆಗಬೇಕು ಅಂತ ಕೇಳಿದ್ದರಿಂದ ಏನೇನೋ ಸಂಬೋಧನೆ ಮಾಡಿದ್ದಾರೆ ನಿಜಕೊಂಡ್ರು. ರಾಗಾಧರಾಂಚಿತೆ, ರಾಗ ಅಧರಾಂಚಿತೆ, ರಾಗಾಧರಾಂಚಿತೆ ಹೇಳಿದ್ದೆಲ್ಲ. ತೊಂದರೆಯ ಹಣ್ಣಿನಂತಹ ತುಟಿಗಳು ಉಳ್ಳವರೇ ಕೇಳು. ತದ್ ವಿಧಿಯನು, ಆ ವಿಧಿ ಶರೀರ ಬಿಡುವಾಗ ಏನು ಮಾಡಬೇಕನ್ನುವಂಥ ನಿಯಮವನ್ನು ಕೇಳು. ನಾನು ಆಗಮೋದಿತವೆನಲು ಬರೆವೆನು. ನಿಗಮ ಆಗಮ, ಆಗಮ ಶಬ್ದ ಕಾಮಿಕಾದಿ 28 ಆಗಮಗಳು ಅಂತ ಹೇಳಿದರೂ ಕೂಡ ಶಾಸ್ತ್ರ ಪ್ರಮಾಣದಿಂದ ಹೇಳುತ್ತೇನೆ ಎಂದಿಲ್ಲ ಅರ್ಥ. ಆಗಮನು ತದ್ವಿಧಿಯನು ನಾನು ಆಗಮ ಉದಿತವೆನಲು ಬರೆವೆನು. ಶಾಸ್ತ್ರ ಪ್ರಮಾಣದಿಂದಲೇ ಇದು ಆಗಿದೆ ಎನ್ನುವುದನ್ನು ನಾನು ಹೇಳುತ್ತೇನೆ ಕೇಳು ಅಂದರು. ತನು ವಿಯೋಗದಳು ಆವುದನು ನೆನೆವನು ಅದಾಗಿ ಜನಿಸುವನು. ಅದರಿಂದೆ ವರಯೋಗಿ ಇನಿತು ಅನ್ಯ ಭಾವನೆಯನ್ನು ಬಿಟ್ಟು ನಿಜ ತತ್ವವನೇ ಸೋಹಂ ಎಂದು ಜಾಣಿಸುವುದು. ಸೋಹಂ 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 21,600 ಸಲ ಜಪ ಗಾಯತ್ರಿ ಮಾತ್ರ ನಡೆದಿದೆ ನಮ್ಮ ಮನೆ ಮೇಲೆ ಶರೀರದಲ್ಲಿ. ಒಂದು ದಿವಸಕ್ಕೆ 21,600 ಸಲ. ನಿದ್ರೆ ಮಾಡುವಾಗೂ ನಡೆದದ, ಹೆಸರಿದ್ದಾಗೂ ನಡೆದದ, ಪರಂತು ಅದು ಎಲ್ಲರಿಗೂ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಯಾರು ಸಾಧಕರಾಗಿದ್ದಾರೆಯೋ ಅದು ಕೂಡ ಸೋಹಂ 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 ಅನ್ಕೊಂತ ಹೋದ್ರಿ. ನಾವು ಉನ್ನತ ಮಟ್ಟದ ಸಾಧಕರು ಆದಾಗ ಅದು ನಿರಂತರ ನಡೀತದೆ ಸೋಹಂ ಸೋಹಂ ಅನ್ನೋದು. ಹೊರಗೆ ಹೋಗುವಾಗ ಹಂ, ಒಳಗೆ ಬರುವಾಗ ಸೋಹಂ ಸೋಹಂ ಸೋಹಂ. ಹಮ್ ಅನ್ನುವಾಗ ಹೊರಗೆ ಬರ್ತೈತೆ ಉಸಲ, ಸೋ ಅನ್ನುವಾಗ ಒಳಗೆ ಬರ್ತದೆ ಸೋಹಂ 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 ಅಂತ. ಇದು ನಿರಂತರ ನಡೆದದ ಒಳಗೆ, ಪರಂತು ನಾವು ಎಷ್ಟು ಜನ ಅರ್ತಿದ್ದೇವೆ ಅದನ್ನು ಅರ್ತಿಲ್ಲ. ಅದೇ ವೃತ್ತಿ ಇರಬೇಕಂತ ಹೇಳ್ತಾರೆ ಅಂತಃಕರಣಕ್ಕೆ. ಸೋಹಂ 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 ಅನ್ನೋ ವೃತ್ತಿ ಇರ್ಬೇಕಂತ ಹೇಳಕತ್ತಾರೆ ನೋಡಿ ಅವರೇ. ತನು ವಿಯೋಗದಳು ಆಗ ಒಮ್ಮೆಲೆ ಬರ್ತದೆ ನನ್ನ ಕಡೆಯಲ್ಲಿ ಬರೋದಿಲ್ಲ. ವೃತ್ತಾಂತ ಕೊಡ್ತಾರೆ. ಒಂದು ಗಿರಿಗೆ ಒಬ್ಬ ಯಜಮಾನ ಸಾಕಿ ಮಂತ್ರ ಕಲಿಸಿದ್ದಂತ, ರಾಮ 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 ಅನ್ನೋ. ನೀನು ನಿರಂತರ ರಾಮನ ಚಿಂತನೆ ಮಾಡ್ತಾ ಇರು ಅಂತ ಹೇಳಿದ್ದಂತ, ಅದಕ್ಕೆ ಹ್ಞೂ ಅಂತಿರ್ತಂಥದ್ದು. ರಾಮ 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 ಅಂತಿರ್ತದು. ಬೆಕ್ಕು ಬಂದು ಇಲ್ಲಿ ಕಂಟ್ರೋಲ್ ಬಾಯಿ ಹಾಕಿದಾಗ ಚೋ ಚೋ ಅನ್ನಕೈತಿ. ರಾಮ ಹೋಯ್ತು. ಶರೀರ ಬಿಡುವ ಮುಂದೆ ರಾಮ ಅನ್ನೋದು ವಾಪಸ್ ಸುಲಭವಿಲ್ಲ. ನಿರಂತರ ಅಭ್ಯಾಸ ಮಾಡಿದರೆ ಮಾತ್ರ ಸಾಧ್ಯ. ನಿರಂತರ ಅಭ್ಯಾಸ ಮಾಡಿದರೆ ಸಾಧ್ಯ. ಪಾರ್ವತಿ ಪರಮೇಶ್ವರ ಒಮ್ಮೆ ನಗಿಸ್ತೇನೆ ಎರಡು ಮಾತು. ಬರೀ ಶಾಸ್ತ್ರ ಅನ್ಕೊಳ್ಳಿ ಏನೇ ನೀರಸ ಅನಿಸ್ತತಿ. ಪಾರ್ವತಿ ಪರಮೇಶ್ವರ ಒಂದ್ಸಲ ಹೊಂಟಿದ್ರಂತ, ಆಕಾಶ ಮಾರ್ಗದಿಂದ ಹೊಂಟಿದ್ರಂತ. ಒಬ್ಬ ತಿಳುವಳಿಕೆ ಇಲ್ಲದ ಮನುಷ್ಯ, ತಿಳುವಳಿಕೆ ಇದ್ದವ ಅಲ್ಲ, ತಿಳುವಳಿಕೆ ಇಲ್ಲದ ಮನುಷ್ಯ ಒಂದು ಗಿಡದ ಮ್ಯಾಲ ಹಚ್ಚಿ ರೆಂಬಿ ಮ್ಯಾಲ ತುದಿಗೆ ಹೋಗಿ ರೆಂಬಿ ಬಡ್ಡಿ ಗಿಡಾಕೈತಿದ್ದ. ನಾವು ಇಲ್ಲಿ ನಿಂತಿದ್ದಾನು, ಇಲ್ಲಿ ಗಿಡಾಕೈತಿದ್ದ. ಜಗತ್ತಪ್ಪಿದರ ಒಂದೇ ಪಾರ್ವತಿ ಪರಮೇಶ್ವರ. ಪಾರ್ವತಿ ಅಂದಳು, ನೋಡ್ರಿ ಅಲ್ಲಿ ನಮ್ಮ ಮಗ ಪಾಪ ಅದನ್ನ ಇಲ್ಲಿ ಕಡಿದ್ರೆ ನಾ ಕೆಳಗೆ ಬೀಳುತ್ತೇನೆ ಅನ್ನೋ ಜ್ಞಾನ ಇಲ್ಲ, ಅದಕ್ಕೆ ಅದನ್ನು ರಕ್ಷಣೆ ಮಾಡ್ಬೇಕ್ರಿ ಅಂದಳ. ಇಂಥವು ಎಷ್ಟೋ ಇದಾವೆ ಜಗತ್ತಿನ ಕೂಸರು, ಏನು ಮಾಡ್ತೀನಿ ನಡಿ ಕೆಲಸ ಇದೆ ಅಂತ. ನಿಮ್ಮ ಕರುಣೆ ಅನ್ನೋದು ಒಂದು ಇಸು ಇಲ್ಲ ಗಂಡಸರಿಗೆ. ಕರುಣೆ ಅನ್ನೋದೇ ಇಲ್ಲ ನಿಮಗೆ ಎಲ್ಲ. ಅವನು ಉಳಿಸೋದ ಅಂತ ಹೌದು ಕರೆ. ನಿನ್ನ ನೆನೆಸಿದ್ರೆ ನೀವು ಉಳಿಸೋ, ನಾನು ನೆನೆಸಿದ್ರೆ ನಾ ಉಳಿಸ್ತೇನೆ. ಯವ್ವ ಅಂದ ನೀವು ಉಳಿಸೋ, ಯಪ್ಪ ಅಂದ ನಾವು ಇಷ್ಟು ಅನ್ಕೋಡ. ಅದು ತೋಂಡ ಕೆಳಗೆ ಬಿತ್ತು, ಅಯ್ಯೋ ಅಂತ.
ಹೇಳ್ದ, ಶಿವಪ್ಪ ನಿಂದು ಕೆಲಸ ಇಲ್ಲ, ನಂದು ಕೆಲಸ ಸುಮ್ಮನೆ ನಡಕ್ಕೆ ಎರಡು ಮಾಡ್ತಾರೆ. ಯಾಕಂದ್ರೆ ನೀರು ಸಾಗಬಾರ್ದು ಶಾಸ್ತ್ರ. ಇಲ್ಲಿ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ನಿರಂತರ ಅಭ್ಯಾಸ ಬೇಕು ಅಂತ ಅಭಿಪ್ರಾಯ. ಸೋಹಂ 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 ಅಂದ್ಬಿಟ್ಟು ನಿರಂತರ ಅಭ್ಯಾಸ ಅದನ್ನು ಹೇಳ್ತಾ ಇದ್ದಾರೆ. ತನು ವಿಯೋಗದಳು ಆವುದನು ನೆನೆವನು, ಅದಾಗಿ ಜನಿಸುವನು ಅದರಿಂದ ವರಯೋಗಿ. ಮತ್ತು ನೋಡು ವರಯೋಗಿ ಅಂತ ಇಲ್ಲಿ ಅನುಭವಿ ನಡ್ಕೊಂಡು ಅವರು ಕೂಡ ವರಯೋಗಿಗಳೇ ಅಂತ ಕರೆದ. ಮತ್ತು ವರಯೋಗಿ ಅಲ್ಲಿ ಸ್ಮರಣೆ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಹೇಳ್ಕೊಂಬಂದದ್ದೆಲ್ಲ ಮಳೆ ಹುಣಸೆ ಅಂತ ತೊಳ್ದಂಗಾಗಿತ್ತು. ಅದಕ್ಕಾಗಿ ಅನುಭವಿ ಅಭ್ಯಾಸಿ ಮುಮ್ಮುಕ್ತು ಹೋಗಿ ಅನುಭವಿ ಅಭ್ಯಾಸಿ ಮುಮ್ಮುಕ್ತು. ವರಯೋಗಿ ಇನ್ನಿತು ಅನ್ಯ ಭಾವನೆಯನ್ನು ಬಿಟ್ಟು ಸ್ವಲ್ಪ ಆದರೂ ಇರಬಹುದು, ಅದು ಒಂದಿಷ್ಟು ಉಳಿಬಾರ್ದು. ಅನ್ಯ ಭಾವನೆ ಕಿಂಚಿತ್ತು ಇರಬಾರ್ದು. ಏನಿತು ಅನ್ಯ ಭಾವನೆಯನ್ನು ಬಿಟ್ಟು ನಿಜ ತತ್ವವನ್ನೇ, ನಿಜ ತತ್ವ ಅಂದ್ರೆ ಅಖಂಡ ಚೈತನ್ಯ, ಆ ಅಖಂಡ ಚೈತನ್ಯವೇ ನಾನು, ಸಹ ಅಖಂಡ ಚೈತನ್ಯ, ಅಹಂ ನಾನು, ಅದು ಸೋಹಂ ಸೋಹಂ ಅಂತ ಆಗ್ತದೆ. ಸಹ ಅಹಂ ಅನ್ನೋದು ಸೋಹಂ ಸೋಹಂ ಅಂತ ಆಗ್ತದೆ. ಬಿಟ್ಟು ನಿಜ ತತ್ವವನ್ನೇ ಸೋಹಂ ಎಂದು ಧ್ಯಾನಿಸುವುದು. ನಿರಂತರ ಇದನ್ನು ಧ್ಯಾನ ಮಾಡಬೇಕಾದ್ರೆ ಬಾಹ್ಯ ಪ್ರಪಂಚ ಅವನಿಗೆ ನೀರಸವಾಗಿ ಕಂಡಿರಬೇಕು, ಸತ್ಯವಾಗಿ ಕಂಡಿರಬಾರ್ದು. ಇದು ಬಿದ್ದು ಇಲ್ಲ ಅಂತ ತಿಳಿದಿರಬೇಕು, ಆದ್ರೆ ಅಷ್ಟು ದೃಢ ಆಗಿಲ್ಲ. ದೃಢ ಆಗದೇ ಇರುವುದರಿಂದ ಅನುಭವಿಯನ್ನೇ ಒಳಗೊಂಡು ಅಂದ್ರೆ ಮುಮುಕ್ಷುವಿನಿಂದ ಅನುಭವಿಗಳವರೆಗೆ ಈ ವಿಷಯ ಅನ್ವಯ ಆಗುವಂಥದ್ದು. ಅವರನ್ನು ಕೂಡ ಇಲ್ಲಿ ಗ್ರಂಥಕಾರರು ವರಯೋಗಿ ಎನ್ನುವ ಶಬ್ದದಿಂದ ಕರೆದಿದ್ದಾರೆ. ಮುಂದೆ ನೋಡ್ರಿ, ತನುವನ್ನು ಇರಿಸಿ ಸುಖಾಸನದೊಳು ಪ್ರಾಣ ಅನಿಲವನು ಕೂಡಿ ತನ್ನ ಮಾನಸವನು ತನಗೆ ತೋರದ ತೆರನು ಎನಿಸಿ ಭ್ರೂಮಧ್ಯದೊಳು ಅನುನಯದಿಂದೇ ಬಂಧಿಸಿ ಮೇಲೆ ಧ್ಯಾನ ಮಾಡ್ಲಿಕ್ಕೆ ಹೇಳ್ತಾರೆ. ಧ್ಯಾನ ಮಾಡಲಿಕ್ಕೆ ಸುಖಾಸನದಲ್ಲಿ ಕೂಡುವುದು. ಏನು ಧ್ಯಾನ ಕೂತ್ರ ಆರಾಮ ಆಗ್ತದೆ, ಹಾಗಾಗಿ ಸುಖಾಸನ. ವಜ್ರಾಸನ ಹಾಕು, ಪದ್ಮಾಸನ ಹಾಕು, ಇವು ಬೇಡ. ನಮಗೆ ಯಾರು ಅನುಕೂಲ ಆಗ್ತದೆ ಹಾಕ್ಬೋದು. ತನುವನ್ನು ಸುಖಾಸನದೊಳು ಇರಿಸಿ, ಸುಖಾಸನದೊಳು ಸುಖವಾದ ಆಸನದಲ್ಲಿ ತೋರಿಸಿ. ಪ್ರಾಣ ಮತ್ತು ಅನಿಲ, ಅನಿಲ ಅಂದ್ರೆ ಬೆಂಕಿ, ಪ್ರಾಣ, ಅನಿಲ ಅಂದ್ರೆ ವಾಯು. ಪ್ರಾಣ ಅಂದ್ರೂ ವಾಯು, ಅನಿಲ ಅಂದ್ರೂ ವಾಯು. ಆದರೆ ಅದರ ಮೇಲೆ ಲಕ್ಷ್ಯ ಇಡಬೇಕು. ಅದು ಸಹಜವಾಗಿ ಶ್ವಾಸೋಚ್ಛ್ವಾಸ ನಡೆದತ್ತೆ. ಹೃದಯ ದೇಶದಲ್ಲಿರೋದಕ್ಕೆ ಪ್ರಾಣ ಅಂತೇವೆ. ಉದಾಹರಣ ಪ್ರಾಣ, ಅಪಾನ ಕೆಳಗೆ ಎಳ್ಕೊಂಡು ಹೋಗುವಾಗ ಅಪಾನ ಅಂತೇವೆ. ಕಂಠ ದೇಶದಲ್ಲಿ ಇದ್ಕೊಂಡು ಕೆಲಸ ಮಾಡ್ತದೆ, ಕೆಮ್ಮು ಹೊಡೆಯಲು ಉದಾಹರಣ ಅಂತೇವೆ. ವ್ಯಾನ ಸಕಲ ಶರೀರದಲ್ಲಿ ಸಂಚಾರ ಮಾಡ್ತದೆ ವ್ಯಾನ. ನಾಭಿ ದೇಶದಲ್ಲಿ ಇಟ್ಕೊಂಡು ನೀವು ಊಟ ಮಾಡಿದ ಪದಾರ್ಥ, ಕುಡಿದ ಪಾನೀಯಗಳು ಎಲ್ಲ ಜೀರ್ಣೀಕರಿಸಿ ಎಲ್ಲ ಕಡೆ ಕಳಿಸೋದು ಅದರ ಕೆಲಸ ಸಮಾನವಾಗಿ. ಹಿಂಗೆ 5 ವಾಯುಗಳಿದಾವೆ ಒಳಗೆ. ಇಲ್ಲಿ ಪ್ರಾಣವೇ ಬಹಳ ಮುಖ್ಯ. ಶರೀರವನ್ನು ಧರಿಸಿಕೊಂಡಿರುವುದೇ ಪ್ರಾಣ. ಏನಂತಾರೆ ಇಲ್ಲಿ? ಪ್ರಾಣ, ಅನಿಲ. ಅನಿಲ ಅಂದ್ರೆ ಬೆಂಕಿ, ಅನಿಲ ಅಂದ್ರೆ ವಾಯು. ಅದನ್ನು ಬರ್ತಾರೆ ಇಲ್ಲಿ. ಸುಖಾಸನಗಳು ಇರಿಸಿ ಪ್ರಾಣ ಅನಿಲನು ಕೂಡಿ. ಪ್ರಾಣ ಹೊರಬರ್ತೈತಿ, ಹೊರ ಬರ್ತೈತೆ, ಏನು ಮಾಡ್ತೈತಿ ಅಂದ್ರೆ ಶ್ವಾಸೋಚ್ಛ್ವಾಸ ಏನು ಮಾಡ್ತದೆ ಅನ್ನೋದು ನೋಡಿಕೊಂಡು ಅನಿಲನು ಕೂಡಿ ತನ್ನ ಮಾನಸವನು, ಮನಸ್ಸು ಕೂಡ ಇಲ್ಲಿ ಕೂಡ್ಬೇಕು. ಎಲ್ಲಿಲ್ಲ ಸರ್ ಹೇಳ್ತಾರೆ ಮುಂದೆ. ಮಾನಸವನು ತನಗೆ ತೋರದ ತೆರ ನೆನೆಸಿ. ಮನಸ್ಸ ಸಂಕಲ್ಪ ವಿಕಲ್ಪ ಮಾಡುವಂಥ ಕೆಲಸ ಇಲ್ಲ ಇಲ್ಲಿ. ತೋರದ ತೆರನು ಅನಿಸಿ ಭ್ರೂಮಧ್ಯದಳು ಇಲ್ಲಿ ಎಲ್ಲ ಕ್ರೋಢೀಕರಣ ಮಾಡಬೇಕು. ಪ್ರಾಣವನ್ನ ಮನಸ್ಸನ್ನ ಇಲ್ಲಿ ನಿಲ್ಲಿಸ್ಬೇಕು. ಶ್ವಾಸೋಚ್ಛ್ವಾಸ ನಡೆದಿಲ್ಲ. ಪ್ರಾಣ ಮತ್ತು ಮನಸ್ಸನ್ನು ಇಲ್ಲಿ ಭ್ರೂಮಧ್ಯದಳು ಅನುನಯದಿಂದೇ. ಒಂದು ದಿನಕ್ಕೆ ಇದಾಗುವುದಿಲ್ಲ.
ಕ್ರಮಕ್ರಮವಾಗಿ ಅಭ್ಯಾಸ ಮಾಡ್ತಾ ಹೋಗಬೇಕು. ಅನುನಯದಿಂದ ಕ್ರಮವಾಗಿ ಬಂಧಿಸಿ ನಿಲ್ಲಿಸಿ ಮೇಲೆ ಆಮೇಲೆ ಏನು ಹೇಳ್ತಾರೆ ನೋಡೋಣ. ಬಂಧಿಸಿ ನಿಲ್ಲಿಸಿ ಇದು ಯಾರು ಹೇಳಿರು ಅಂತ ಕೇಳಿದ್ರೆ ಪರಮಾನಂದನಿಗೆ ಅಂತ ಕರೆದು ಬಿಡ್ರಿ ಅದನ್ನು. ಆ ಅಧ್ಯಾಯ ಮುಗಿತು. ಅನುಭವಿ ಅಭ್ಯಾಸಿ ಮುಮುಕ್ಷು ಆ ಕಡೆ ಹೋಗ್ರಿ, ಹಿಂದೆ ಹೋಗ್ರಿ. ವಿಧಿಸಿ ಬಂಧಿಸಿ ಮೇಲೆ ಅರಿವನು ತನ್ನ ಅರಿವಿನೊಳಡಗಿಸಿ ಎಲ್ಲ ಓದ್ಬಿಡ್ತೇನೆ ನುಡಿ. ತನಗೆ ಅರಿಕೆ ದೋರದೆ ಚಿತ್ ಅದ್ವಯದಳು ಕರಿಗೊಂಡು ಪರಮ ಸುಖದೊಳಿರಲ್ ಈ ಕ್ರಮವು ಅರಿಯೇ ದೇಹತ್ಯಾಗ ವಿಧಿಯಪ್ಪು. ಎಷ್ಟು ಅಭ್ಯಾಸ ಮಾಡ್ಬೇಕು ನೋಡ್ರಿ, ದೇಹತ್ಯಾಗ ವಿಧಿಯಪ್ಪು ಅಂತ ಆಯಿತು. ಅರಿವನು ಅಂದ್ರೆ ಚಿದಾಭಾಸನನ್ನು, ಅರಿವನು ಜೀವಚೇತನವನ್ನು ತನ್ನ ಅರಿವಿನೊಳಡಗಿಸಿ ತನ್ನ ಯಥಾರ್ಥವಾದ ಕೇವಲ ಚೈತನ್ಯ ರೂಪ ಪ್ರತ್ಯೇಕಾತ್ಮ, ಅದನ್ನು ಪ್ರತ್ಯೇಕಾತ್ಮ ಅಂತ ಕರಿತೀವಿ ಶಾಸ್ತ್ರದಲ್ಲಿ. ಪ್ರತ್ಯೇಕಾತ್ಮ ಅಂದ್ರೆ ಒಳಗೆ ಇರುವ ಆತ್ಮ, ತಿಳಿಸೋ ದೃಷ್ಟಿಯಿಂದ ಒಳಗೆ ಇರುವ ಆತ್ಮ ಕೂಟಸ್ಥ ಚೇತನ ಅಂತ ನಿಮಗೆ ತಿಳಿಯುವ ಭಾಷೆಯಲ್ಲಿ ಪೂರ್ವದಲ್ಲಿ ಹೇಳಿಯಾಗಿದೆ. ಚಿದಾಭಾಸ ಬೇರೆ, ಕೂಟಸ್ಥ ಚೇತನ ಬೇರೆ. ಎಂದು ಮಂತ್ರಾಣು ಹೇಳಿಯಾಗೈತಿ ವಿಷಯಕವಾಗಿ. ದ್ವಾಸುಪರ್ಣ ಸಯುಜ ಸಖಾಯವು ಸಮಾನ ವೃಕ್ಷಂ ವರ್ಷತ್ವ ಜಾತೆ ತಯೋರೇಕಃ ಪಿಪ್ಪಲಂ ಸ್ವಾದ್ವರ್ತಿ ಅನ್ಯ ಅಭಿಜಾತಸೀತಿ ಅಂತ ಬರೆದ. ಶರೀರವೆಂಬುವ ವೃಕ್ಷದಲ್ಲಿ ಎರಡು ಪಕ್ಷಿಗಳು ಇವೆ. ಒಂದು ಈಶ್ವರ, ಒಂದು ಜೀವ. ಆ ಈಶ್ವರನೇ ಕೂಟಸ್ಥ, ಜೀವನೇ ಚಿದಾಭಾಸ. ಚಿದಾಭಾಸನಾಗಿರುವ ಜೀವ ಪುಣ್ಯ ಪಾಪ ರೂಪದ ಫಲಗಳಾದ ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದಾನೆ. ಕೂಟಸ್ಥನು ಕೇವಲ ಅದನ್ನು ಸಾಕ್ಷಿಯಾಗಿ ಅರಿಯುತ್ತಿದ್ದಾನೆ. ಇದು ಯಾವಾಗ ಚಿದಾಭಾಸ ಕೂಟಸ್ಥವೇ ನನ್ನ ಸ್ವರೂಪ ಅಂತ ತಿಳ್ಕೊಳ್ತಾನೆ, ಆವಾಗ ಜ್ಞಾನಿ ಆಗ್ತಾನೆ. ಅದಕ್ಕೆ ಅರಿವನು ಅಂದ್ರೆ ಚಿದಾಭಾಸ ಚೇತನವನ್ನು ತನ್ನ ಅರಿವಿನೊಳಡಗಿಸಿ ಅಂದ್ರೆ ಕೂಟಸ್ಥ ಚೇತನದಳು ಅಡಗಿಸಿ, ಅಂದ್ರೆ ಕೂಟಸ್ಥ ಚೇತನವೇ ನಾನು ಅಂತ ಅಲ್ಲಿ ಇವರಿಗೆ ಭಾವನೆ ಉಂಟಾಗಬೇಕು. ಕೂಟಸ್ಥ ಚೇತನದಳು ಅಡಗಿಸಿ ತನಗೆ ಅರಿಕೆ ದೂರದೆ, ಅದು ಸಹಜ ಆಗಬೇಕು, ಮಾತಾಡಿದರೆ ಅರಿಕೆ ದೂರದೆ ನಾನು ಕೂಟಸ್ಥ ಚೇತನದಲ್ಲಿ ಚಿದಾಭಾಸನನ್ನು ಅಡಗಿಸಿದ್ದೇನೆ ಅನ್ನುವ ವಿಷಯವು ಮರೆಯಬೇಕು ಅಂದ್ರೆ ಸಹಜ ಆಗಬೇಕು ಅಂತ ಅದರ ಅಭಿಪ್ರಾಯ. ತನಗೆ ಅರಿಕೆ ದೂರದೆ ಚಿತ್ ಅದ್ವಯದಳು, ಕೇವಲ ಚಿತ್ತ ಅಂತ ಶಬ್ದ ಎಲ್ಲಿ ಉಪಯೋಗ ಮಾಡ್ತೇವೆ ಅಂದ್ರೆ ಅಖಂಡ ಚೇತನ ಅನ್ನೋ ಸಂದರ್ಭದಲ್ಲಿ ಉಪಯೋಗ ಮಾಡ್ತೇವೆ. ಚಿತ್ತು ಅಂದ್ರೆ ಅದು ಅಖಂಡ ಚೇತನ ಆಗೋದಿಲ್ಲ. ಚಿತ್ತು ಅಂದ್ರೆ ಅಲ್ಲಿ ಮತ್ತೆ ಮಾಯ ಸೇರ್ಕೊಂತು. ಚಿ ಪೂರ್ಣ ಬರೀದು, ತಕಾರ ಅರ್ಧ ಬರೀದು, ಚಿತ್ ಅಂತ ಕರೀತೇವೆ. ಆ ಚಿತ್ತ ಇಲ್ಲಿ ಬರ್ತಾರೆ ಅದನ್ನು. ಚಿತ್ ಅದ್ವಯದಳು ಚಿದದ್ವಯದಳು ಬಿಡಿಸಿದ್ರೆ ಚಿತ್ ಅದ್ವಯದಳು ಚಿದದ್ವಯದಳು ಕೇವಲ ಅಖಂಡ ಚೈತನ್ಯದಲ್ಲಿ ಅಂದ್ರೆ ನಿನ್ನ ಪ್ರತ್ಯೇಕಾತ್ಮ ಚೈತನ್ಯದಲ್ಲಿ ಕರಿಗೊಂಡು ದೃಢವಾಗಿ ಪರಮ ಸುಖದೋಳು ಇರಲ್. ಪರಮ ಸುಖದೋಳು ಅಲ್ಲಿ ಕೇವಲ ಆನಂದ ಇರಬೇಕಂತಾರೆ. ಯಾವಾಗ ನಾವು ಜೀವಭಾವವನ್ನು ಬಿಟ್ಟು ಕೂಟಸ್ಥವೇ ನಮ್ಮ ಸ್ವರೂಪ ಅಂತ ಸಹಜ ಆ ಸ್ಥಿತಿಗೆ ಬಂದಾಗ ಅಲ್ಲಿ ಕೇವಲ ಆನಂದವೇ ಇರುತ್ತದೆ, ಬೇರೆ ಏನೂ ಇರುವುದಿಲ್ಲ. ಪರಮ ಸುಖದೋಳು, ಆನಂದ ಅಂದರೂ ಅದೇ ಅರ್ಥ, ಸುಖ ಅಂದರೂ ಅದೇ ಅರ್ಥ, ಇರಲ್. ಈ ಕ್ರಮವು ಅರಿಯೇ, ಈ ಕ್ರಮವನ್ನು ಅರಿತದ್ದೇ ಆದರೆ ಅದು ದೇಹ ತ್ಯಾಗದ ವಿಧೇಯಕ್ಕೂ. ದೇಹವನ್ನು ತ್ಯಾಗ ಮಾಡುವಾಗ ಈ ನಿಯಮಕ್ಕೆ ತನ್ನನ್ನು ಒಳಪಡಿಸಿಕೊಳ್ಳಬೇಕು ಸಾಧಕನಾದವನು ಅಂತ ಇದರ ಅಭಿಪ್ರಾಯ, ಮತ್ತೇನಿಲ್ಲ. ಸಾಧಕನಾದವನು ಇದನ್ನು ತನ್ನ ಮರಣದ ಸಮಯದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ಬೆನಕಾಗತ್ತೆ. ಮುಮುಕ್ಷುವಿನಿಂದ ಹಿಡಿದುಕೊಂಡು ಅಭ್ಯಾಸಿ ಅನುಭವಿ ಆಗುವವರೆಗೆ ಇದು ನಿರಂತರವಾಗಿ ಸಾಗಿ ಬಂದರೆ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ. ಚಿದಾದ್ವಯಗಳು ಆಯ್ತಲ್ಲ, ಬರೀ ದೇಹತ್ಯಾಗ ವಿಧಿಯಕ್ಕೂ. ಅಲ್ಲಿ ಲೇಸು ಇಲ್ಲಿ ಲೇಸು ಎನಿಸಲಿಲ್ಲವು. ಈ ಕ್ರಮದಲ್ಲಿ
ದೇಹ ತ್ಯಾಗ ಮಾಡಲು ಎಲ್ಲಿಯಾದರೆ ಏನು ಪರಮಯೋಗಿಗೆ ಮತ್ತೆ ಮುಕ್ತಿಯು ಅಲ್ಲದೆ ಬೇರೊಂದು ಗತಿಯು ಉಂಟೆ. ಇವನು ಯೋಗಿ ಅಂತ ಕರ್ತಾನೆ, ಮೊದಲೇ ಹೇಳಿದೆ ಅನುಭವಿಗೆ ಇಟ್ಕೊಳ್ರಿ. ಈಗ ಹೆಂಗೆ ಹೋಗೋಣ ಆಮೇಲೆ ಅಭ್ಯಾಸಿ ಮೊಮ್ಮಕ್ಕಳಿಗೆ ಹೆಂಗೆ ಹೋಗೋಣ, ಈಗ ಅನುಭವ ಇಟ್ಕೊಳ್ರಿ. ಸಮೀಪದಲ್ಲಿದ್ದವನು ಇಟ್ಕೊಳ್ಳೋದು. ಈಗ ಆರೂಢನಿಗೆ ಯಾರು ಸಮೀಪದಲ್ಲಿದ್ದಾರೆಯೋ ಅವ್ರನ್ನ ಇಟ್ಕೊಳ್ಳೋದು. ಅಲ್ಲಿ ಶರೀರ ಬಿಡಬೇಕು, ಇಲ್ಲಿ ಶರೀರ ಬಿಡಬೇಕಂತ ಏನಿಲ್ಲ. ಎಲ್ಲಿಯಾದರೂ ಒಂದು ಕಡೆಗೆ ಕುಳಿತು ಅದೆಲ್ಲರೂ ಇರಲ್ಲ. ಪ್ರಾಣ ಪಕ್ಷಿ ಹೋಗ್ತದೆ ಅನ್ನೋದು ಗೊತ್ತಾಗ್ತದಂತೆ ಹೆಚ್ಚು ಕಡಿಮೆ ಸಾಧಕರಲ್ಲದವರಿಗೆ ಗೊತ್ತಾಗೋದಿಲ್ಲ. ಆ ವಿಷಯ ಬೇರೆ. ಶರೀರ ಹಣ್ಣಾಗೈತೆ ಅಂತ ಇಟ್ಕೊಳ್ರಿ. ಇಂತಿಷ್ಟು ದಿವಸಕ್ಕೆ ನನ್ನ ಶರೀರ ಹೋಗುವ ಸಮಯ ಬಂದದಂತ ಸಾಧಕರು ಇಟ್ಟುಕೊಂಡಿದ್ದಾರೆ. ಅಂತಹ ಸಮಯದಲ್ಲಿ ಅಲ್ಲಿ ಲೇಸು ಇಲ್ಲಿ ಲೇಸು ಅಂತ ಏನು ವಿಚಾರ ಮಾಡೋ ಹಾಗಿಲ್ಲ. ಎಲ್ಲಿ ಶರೀರ ಕೂಡುತ್ತದೋ ಅಲ್ಲೇ ಈ ಧ್ಯಾನದಲ್ಲಿ ಮುಳುಗಿಸ್ಬಿಡು. ನಿನ್ನ ಶರೀರ ಹೆಂಗ ವಿಯೋಗ ಆದರೂ ಕೂಡ ಅಲ್ಲಿ ಮೋಕ್ಷ ಸಹಜವಾಗಿ ನನಗೆ ಪ್ರಾಪ್ತವಾಗುತ್ತದೆ ಅನ್ನುವ ಅಭಿಪ್ರಾಯ. ಅಲ್ಲಿ ಲೇಸು ಇಲ್ಲಿ ಲೇಸು ಎನಿಸಲಿಲ್ಲವು ಈ ಕ್ರಮ. ಅಲ್ಲಿ ಅದು ಯೋಗ್ಯ. ಅಲ್ಲಿ ಅಂದ್ರೆ ಆ ಜಾಗದ ಕೊಡೋದು ಬೇಗ, ಈ ಜಾಗದ ಕೊಡೋದು ಯೋಗ್ಯ ಅಂದ್ರೆ ಅಲ್ಲ. ಅದು ಯಾವಾಗ ನನಗೆ ಎಲ್ಲಿ ಜಾಗ ಸಿಗುತ್ತದೆ ಅಲ್ಲಿ ಕೊಂಡ್ರು ಅಂತ ಯೋಗಿಗೆ ಹೇಳ್ತಾರೆ. ಈ ಕ್ರಮದಲ್ಲಿ ದೇಹ ತ್ಯಾಗಂ ಆಗಲು ಶರೀರದ ತ್ಯಾಗ ಆಯ್ತಂದ್ರೆ ಎಲ್ಲಿಯಾದರೇನು ಅವನ ಶರೀರ ಎಲ್ಲಾರ ಹೋಗಲಿ, ಇಲ್ಲೇ ಬಿಡ್ಬೇಕು ಅಲ್ಲೇ ಬಿಡ್ಬೇಕಂತೇನಿಲ್ಲ. ಪರಮಯೋಗಿಗೆ ಮುಕ್ತಿಯೂ ಅಲ್ಲದೆ ಬೇರೊಂದು ಗತಿಯುಂಟೆ. ಪರಮಯೋಗಿ ಆದವನಿಗೆ ಮೋಕ್ಷವೇ ಅಲ್ಲದೆ ಬೇರೊಂದು ಗತಿ ಇಲ್ಲ ಅಂದ್ರೆ ಮತ್ತೆ ಹುಟ್ಟುವುದಿಲ್ಲ ಅಂತ ಅಭಿಪ್ರಾಯ. ನಶ ಪುನರಾವರ್ತತೆ, ಮತ್ತೆ ಶರೀರ ಕೊಡುವುದಿಲ್ಲ. ಹೀಗಾಗಿ ಸಾಧಕ ಅವಸ್ಥೆಯಲ್ಲಿರುವವರಿಗೆ ಇದೆಲ್ಲವನ್ನು ಹೇಳ್ತಾ ಇದ್ದಾರೆ ಅಂತ ಅನ್ವಯ ಮಾಡಿಕೊಳ್ಳೋಣ. ಅನುಭವಿ ಆದರೂ ಕೂಡ ಇನ್ನೂ ಸಾಧಕ ಅವಸ್ಥೆಯಲ್ಲಿ ಇದ್ದಾನೆ ಅಂತ ನಾವು ಅರ್ಥ ಮಾಡಬೇಕು. ಪರಮಯೋಗಿ ಒಬ್ಬನು ಬಿಟ್ಟ ಅಂದ್ರೆ ಪರಮ ತತ್ವಜ್ಞಾನಿ ಒಬ್ಬನು ಬಿಟ್ಟ. ಮತ್ತೆ ಇಲ್ಲೂ ಪರಮಯೋಗಿ ಅಂತ ಕರೆದಾರಲ್ವೇ ಅಂದ್ರೆ ಔಪಚಾರಿಕವಾಗಿ ಕರೆದಾರಂತ ಅರ್ಥ. ತಿಳಿಯೇ ನಿಜ ಆಕಾಶದೊಳು ಘಟಾಕಾಶವು ಅತ್ತರಿಯದ ಆ ಘಟಭಿನ್ನಂ ಆಗಲು ಗಲಿಲನೆ ಐದುವ ಪಾಂಗು ವರಯೋಗಿ ತನುವು ಇಂತು ಇದು ತಿಳಿಯೇ ಬ್ರಹ್ಮದೋಳು ಹೊಂದಿ ಸುಖಮಿರುಕು. ಇಂತು ಇದು ತಿಳಿಯೇ ಅಂತ ಸೆಲ್ ಮಾಡಿದ್ದೇನೆ. ದೃಷ್ಟಾಂತ ಕೊಡ್ತಾರೆ, ಮತ್ತೇನಿಲ್ಲ. ಇಲ್ಲಿವರೆಗೆ ಏನಾಗಿದ್ದ ಈ ಶರೀರದಲ್ಲಿ ಸಾಧಕ ಆಗಿತ್ತು. ಈಗೇನಾಗಿದೆ ಎಂದು ಕೇಳಿದರೆ ಘಟಾಕಾಶ ಮತ್ತು ಮಹಾಕಾಶ ಎರಡು ಇಟ್ಕೊಳ್ರಿ. ಘಟಾಕಾಶ ಮಹಾಕಾಶ. ಘಟಾಕಾಶ ಮೊದಲೆಲ್ಲ ಹೇಳಾಗಿತ್ತು, ಪರಿಚ್ಛನ್ನ ಘಟಾಕಾಶ. ಮಹಾಕಾಶ ಪರಿಪೂರ್ಣ. ಘಟ ಒಡಿತು ಅಂದ್ರೆ ಆ ಘಟಾಕಾಶ ಮಹಾಕಾಶದೊಳಗೆ ಕೂಡಿತು ಅಂತ ನಮಗೆ ಅನಿಸ್ತದೆ. ಗಲಿಲನೆ ಅಲ್ಲಿ ಬರ್ತಾರೆ ಕೂಡಿತು ಅಂತ. ಅದು ಅಗಲಿದಂಗೆ ಆಗಿತ್ತು, ಕೂಡಿದಂಗೆ ಆಯ್ತು ರೀ ಮಾರಾಯ. ಮೊದಲು ಆಕಾಶನ ಆಯ್ತು, ಅಗಲಿದಂಗೆ ಆಗಿತ್ತು, ಕೂಡಿದಂಗೆ ಆಯ್ತು. ಇಷ್ಟ ಶಾಸ್ತ್ರ ಅದನ್ನ ಹೆಂಗೆ ಬರ್ತಾರೆ ನೋಡ್ರಿ. ತಿಳಿಯೇ ನಿಜಾಕಾಶದಳು, ನಿಜಾಕಾಶದ ಮಹಾಕಾಶದಳು. ಘಟಾಕಾಶವು ಘಟಾವಚನ ಬಯಲು ಅತ್ತಳಿಯದೆ ಏನೂ ಹಾಳಾಗದೆ. ಹೆಂಗಿತ್ತು ಹಂಗೆ ಅಲ್ಲಿ ಏನು ಬರಲಿಲ್ಲ. ಅತ್ತಳಿಯದೆ ಆ ಘಟ ಭಿನ್ನವಾಗಲು, ಘಟ ಒಡೆಯಲು ಗಲಿಲನೆ, ಆ ಕ್ಷಣದಲ್ಲಿಯೇ ಗಲಿಲನೆ ಐದುವ ಪಾಂಗು. ಯಾವುದರಲ್ಲಿ? ಮಹಾಕಾಶದಲ್ಲಿ ಘಟಾಕಾಶವು ಕೂಡುವ ರೀತಿಯಂತೆ ಈ ಶರೀರವೆಂಬುವ ಘಟ ಇರುವವರೆಗೆ ಮಹಾ ಅರಿವು ಬೇರೆ, ಇವನು ಅರಿವು ಬೇರೆ. ಚಿತಾಭಾಸ ಆಗಿದ್ದ. ಈ ಘಟ ಯಾವಾಗ ಹೊರಿತು ಅದು ಚಿಂತನೆ. ಅದು ನಾನು ಅಖಂಡ ಚೈತನ್ಯವೇ ಆಗಿದ್ದೇನೆ ಅಂತ ಚಿಂತನೆ. ಅದು ಸಹಜ ಆಗ್ಬೇಕಂತ ಬರ್ತಾರೆ. ಸಹಜ ಆದಾಗ ಈ ಘಟ ಹೊಡಿತದ ಅಂದ್ರೆ ಏನು? ಶರೀರ ಬಿದ್ದು ಹೋಗ್ಬೇಕಂತ ಇಟ್ಕೊಳ್ರಿ. ಇದು ಬಿದ್ದು ಹೋದಾಗ ಆ ಮಹಾನುಭಾವನ ಚೇತನೆ ಇದಿಲ್ಲ, ಪ್ರತ್ಯೇಕಾತ್ಮ ಚೈತನ್ಯ
ಅದು ಎಲ್ಲಾರ ಹೋಗ್ತದೆ ಏನು ಅಂತ ಕೇಳಿದ್ರೆ ಎಲ್ಲಿ ಹೋಗೋದಿಲ್ಲ, ಅದು ಇದ್ದಲ್ಲಿ ಇರ್ತದೆ, ಬ್ರಹ್ಮದಲ್ಲಿ ಕೂಡಿದಂಗೆ ಆಗ್ತದೆ. ಆಗಲಿಲ್ಲ ಕರೆ, ಅಗಲಿದಂಗೆ ಆಗಿತ್ತು, ಈಗ ಕೂಡಿದಂಗೆ ಆಗ್ತದೆ. ಆಕಾಶದ ದೃಷ್ಟಾಂತ ಗೊತ್ತಾಯ್ತಲ್ಲ, ಆಕಾಶನ ಹೋಗೋದು ಬರೋದು ಮಾಡ್ತದೆ, ಮಾಡೋದಿಲ್ಲ. ಅದು ಉಪಾಧಿ ಇತ್ತು, ಉಪಾಧಿ ಹೋಯಿತು, ಮಹಾಕಾಶದಲ್ಲಿ ಘಟಾಕಾಶವು ಕೂಡಿದಂತೆ ಆಯಿತು. ಶರೀರವೆಂಬ ಉಪಾಧಿ ಇತ್ತು, ಇಲ್ಲಿ ಏನು ಭಾವ ಬಂದಿತ್ತು, ಜೀವಚೇತನರ ಅನ್ರಿ, ಸಾಧಕರ ಅನ್ರಿ, ಪರಬ್ರಹ್ಮ ಬೇರೆ ಇವು ಬೇರೆ ಅನ್ನುವಂಗಾಗಿತ್ತು. ಈಗ ಪರಬ್ರಹ್ಮವೇ ಇವನು ಶರೀರದಲ್ಲಿ ಹೋಯಿತು. ಗಲಿಲನೆ 5 ಅಪಾಂಗು ವರಯೋಗಿ ತನುವು ಇಂತಿದು ಅಳಿಯೇ. ವರಯೋಗಿಯ ಶರೀರವು ಈ ರೀತಿಯಿಂದ ಅಳಿಯಲು ಮೇಲೆ ಹೇಳಿದ ಪ್ರಕಾರ ಸಾಧನೆ ಮಾಡಿಕೊಂಡು ಅಳಿಯಲು ಬ್ರಹ್ಮದೊಳು ಹೊಂದಿ ಸುಖ ಕಡಕು. ಪರಬ್ರಹ್ಮದಲ್ಲಿ ಕೂಡಿ ಸುಖವಾಗಿರುತ್ತಾನೆ. ಎಂದು ಕೂಡುವುದು, ಅಗಲಿದ್ರಲ್ಲ ಕೂಡುವುದು, ಅಗಲಿದಂಗೆ ಆಗಿತ್ತು, ಕೂಡಿದಂಗೆ ಆಯ್ತು, ಇಷ್ಟ ಅದರ ಅರ್ಥ. ಇಂದುವಿನೊಳು ಮತಿಬೇಕು ಮುಮುಕ್ಷುವಿಗೆ. ಇಂದುವಿನೊಳು ಈಡ, ಪಿಂಗಳ, ಸುಷುಮ್ನ ಅಂತ 3 ನಾಡಿ ಇದಾವೆ. ಇಂದುವಿನೊಳು ಈಡ ನಾಡಿಯಲ್ಲಿ ಮತಿ ಬೇಕು ಮುಮುಕ್ಷುವಿಗೆ. ಸಂದೇಹವಿಲ್ಲದೆ ಅಭ್ಯಾಸಿಗೆ ಪೊಂದಿರಲೇಬೇಕು ರವಿಯೊಳು. ಈಡಾ ನಾಡಿಗೆ ಚಂದ್ರ ಅಧಿದೇವತೆ, ಆಮೇಲೆ ಪಿಂಗಲ ನಾಡಿಗೆ ಸೂರ್ಯನು ಅಧಿದೇವತೆ. ಆ ಚಂದ್ರನ ಅಧಿದೇವತೆ ಆಗಿರುವ ಚಂದ್ರನಲ್ಲಿ ಮನಸ್ಸು ಲಯ ಆಗ್ಬೇಕಂತ ಒಂದು ಸಾಧಕನು ಅಭ್ಯಾಸಿ ಮುಮುಕ್ಷಿದಾರಲ್ಲ ಯಾರಂತ ಹೇಳ್ತಾರೆ ನೋಡ್ರಿ ಇಲ್ಲಿ. ಚಂದನಗಂಧಿ ಸಂದೇಹವೇನು ಇದು ಅಭ್ಯಾಸಿಗೆ. ಅಭ್ಯಾಸಿ ಚಂದ್ರನು ಅಧಿದೇವತೆ, ಹಾಗೆಯೇ ಹೊಂದಿರಬೇಕು. ಇನ್ನು ರವಿಯೊಳು ಬುದ್ಧಿ, ಮುಮುಕ್ಷುವಿಗೆ ಚಂದ್ರನಲ್ಲಿ, ರವಿಗೆ ಸೂರ್ಯನಲ್ಲಿ, ಅಧಿಷ್ಠಾತೃ ದೇವತೆಗಳು ಹೊಂದಿರಬೇಕೆಂದು ರವಿಯೊಳು ಬುದ್ಧಿ. ಕೇಳು ಕೇಳು ಅಂದುಗೆಯ ಅಡಿಯ ಚಂದನ ಗಂಧಿ. ಹಾಗೂ ಕಾಲಾಗ ಆಭರಣ ಹಾಕ್ತಿದ್ರಂತ, ಕಾಲಾಗ ಹಾಗೂ ಆಭರಣ ಹಾಕ್ತಿದ್ರು. ಅಂದು ಅಡಿಗೆಯ ಚಂದನ ಗಂಧಿ. ಅಂದುಗೆಯ ಅಂದ್ರೆ ಕಾಲಾಗ ಹೇಳಿದ್ದಲ್ಲ, ಚೈನಾ ಪೈಜಾಮ ಏನೇನೋ ಹಾಕ್ತಾರದಪ್ಪ. ಪಾಯ್ಜಾಮ ಅಲ್ಲ, ಪೈಜಾಮ ಅಂತ ಬರ್ತಾರ ಹಾಗೂ ಇದ್ದು ಅಂತ ಆಯ್ತು ಅರ್ಥ. ಇದು ಸುಮ್ಮನೆ ಅಲಂಕಾರಕ್ಕೆ ಹಾಕಿದಂಥ ಶಬ್ದ. ಕೇಳು ಅಂದುಗೆ ಅಡಿಯ ಚಂದನ ಗಂಧಿ. ಚಂದನ ಗಂಧಿ ಅಂದ್ರೆ ಯೋಗಿಯ ಶರೀರದಿಂದ ಸುವಾಸನೆ ಬರ್ತದೆ. ಯೋಗಿಯ ಶರೀರದಿಂದ ಅವನ ಮರುಮೂತ್ರಾದಿಗಳು ಕೂಡ ಸುವಾಸನಾ ಭರಿತವಾಗಿರುತ್ತವೆ ಅಂತ ಬರುತ್ತೆ. ಯೋಗಿಯ ಶರೀರದಿಂದ ಹೊರಗೆ ಬರುವ ಮಲಮೂತ್ರಗಳು ಕೂಡ ಸುವಾಸಿತವಾಗಿರುತ್ತವೆ ಅಂತ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ನಮಗೆ ನಾವು ತಿಳ್ಕೊಳ್ಳೋಕೆ ಬರ್ತಾರೆ, ಮತ್ತೇನಿಲ್ಲ. ಅವ್ರು ಯಾಕೆ ಊಟ ಮಾಡ್ತಿದ್ರು, ಮಿತ ಬುಕ್ ಅವ್ರು ಎಷ್ಟು ಹಾಕ್ಬೇಕು ಅಷ್ಟು ಹಾಕ್ತಿದ್ರು. ಯಾವ ಸಮಯದಲ್ಲಿ ಏನು ಊಟ ಮಾಡ್ಬೇಕು ಅದನ್ನು ಮಾಡ್ತಿದ್ರು. 6 ಋತುಗಳಿಗೆ ಅನುಗುಣವಾಗಿ ಯಾವ ಋತುವಿನಲ್ಲಿ ಏನು ಊಟ ಮಾಡಬೇಕು ಅದನ್ನು ಮಾಡ್ತಿದ್ರು. ನಮಗೆ ಸಿಕ್ಕಿದ್ದೆಲ್ಲ ಯಾವಾಗ ಬೇಕು ಅವಾಗ ನಾವು ಬಳಸೋರು. ಅವ್ರಿಗೆ ನಮ್ಗೆ ಹೊಂದ್ಗಡೆ ಹಾಕತ್ತೇನಂದ್ರೆ ಆಗೋದಿಲ್ಲ. ಅದಕ್ಕೆ ಏನು ನೋಡ್ರಿ ಅವರೇ ಬರುತ್ತಾರೆ, ನಾ ಹೇಳುವುದಲ್ಲ. ಚಂದನ ಗಂಧಿ ಅಂದರೆ ಶ್ರೀಗಂಧದ ವಾಸನೆಯು ಹೇಗೆ ಇರುತ್ತದೆಯೋ ಹಾಗೆ ಸುವಾಸನೆಯುಳ್ಳವಳು ಅಂತಿದರ ಅರ್ಥ. ಸುವಾಸನೆಯುಳ್ಳವಳು. ಇನ್ನೊಂದು ಅದನ್ನು ಓದಿಬಿಡ್ತೇನೆ. ಅವಯವದೋಳು ಬ್ರಹ್ಮ ವಿವರದಲ್ಲಿಯೇ ಬುದ್ಧಿ ಸವನಿಸುಗೆ ಅನುವಿಗೆ ಇದು ಸಿದ್ಧ. ಯುವತಿ ಕೇಳು ಎಂದು ಮೂವರಿಗೆ ನಿರ್ಯಾಣಗಳು ಅವಿಕಲ್ಪವಾದ ಸುದ್ದಿಗಳು. ಅವಯವದೋಳು ಬ್ರಹ್ಮ ವಿವರದಲ್ಲಿಯೇ. ಈ ಒಳಗೇನಲ್ಲಿಲ್ಲ ತಿರುನಾಲಿಗೆ ಅಂತಿದೆಯಲ್ಲ, ಅಲ್ಲಿ ಮ್ಯಾಲೊಂದು ಹೋಲಿದೆ. ಆ ಹೋಲಿನ ಮುಖಾಂತರ ಹೋಗಿ ಮನಸ್ಸಿನಲ್ಲಿ ಬೇಕಂತ ಇವರಿಬ್ಬರಿಗೆ ಇಲ್ಲಿ ಹೇಳಿದರು ಹೋಗಿಲ್ಲ. ಇನ್ನೊಬ್ಬ ಈಡ ಬೆಂಗಲ ಅವ್ರಿಗೆ ಜೋಡಿಸ್ಬೋದು ಹಂಗೆ ಹೇಳಿದರು. ಈಗ ಅನುಭವಿಗೆ ಹೇಳ್ತಾರೆ, ನಾವು ಯಾವಾಗಲೂ ಬ್ರಹ್ಮರಂಧ್ರದಲ್ಲಿ ತನ್ನ ಮನಸ್ಸನ್ನು ಇಟ್ಟಿರಬೇಕು. ಬ್ರಹ್ಮರಂಧ್ರದಲ್ಲಿ ಅವಯವದೋಳು ಬ್ರಹ್ಮ ವಿವರದಲ್ಲಿಯೇ
ಅನೇಕ ಅವಯವಗಳಿದಾವೆ ಶರೀರದಲ್ಲಿ. ಬ್ರಹ್ಮ ವಿವರದಲ್ಲಿ ಅಂದರೆ ಕಿರುನಾಲಿಗೆಯ ಮೇಲೆ ಮೂಗ ಕಂಟ್ಲ ಕೂಡ್ತಾವಲ್ಲ, ಅಲ್ಲಿ ಮ್ಯಾಲ ಕೊಳ್ಳಬಾಗಿದೆ, ಅಲ್ಲಿ ಓದಬೇಕು. ಮ್ಯಾಲ ಮುಚ್ಚಾನಿದನ್ನು ಪರಮಾತ್ಮ ಚರ್ಮ ಇದರಲ್ಲಿ ತೆಗೆದು ಬಿಟ್ರೆ ಇದ್ರ ಹಣೆ ಬರ ಬರ್ತಕ್ಕೈತಿ, ನೋಡೋಕ್ಕಾಗೋದಿಲ್ಲ. ಎಲ್ಲ ಕೊಳ್ಳಬಾಗಿದೆ ಒಳಗ. ಅಂತೂ ಬ್ರಹ್ಮ ವಿವರದಲ್ಲಿಯೇ, ಬ್ರಹ್ಮ ವಿವರ ಅಂದ್ರೆ ಅದು ಇಲ್ಲಿ ಹೋಗ್ತದೆ. ಬ್ರಹ್ಮ ವಿವರದಲ್ಲಿ ಬುದ್ಧಿ ಅಲ್ಲಿ ಇರಬೇಕು. ಒಂದು ಬುದ್ಧಿ ತವನಿಸುವೆ ಅಣುವಿಗಿದು ಸಿದ್ಧ, ಅಲ್ಲಿಯೇ ಬುದ್ಧಿಯನ್ನು ಇಡಬೇಕು. ಇದು ಅಣುವಿಗಿದು ಸಿದ್ಧವು ಇವತ್ತಿ ಕೇಳು ಇಂತು ಮೂವರಿಗೆ. ಇಲ್ಲಿ ಅನುಭವ ಎಂದು ತಗೊಳ್ರಿ. ಕೇಳು ಇಂತು ಅನುಭವಿಗೆ ನಿರ್ಯಾಣದೋಳು ಅವಿಕಲ್ಪ ಮಾತ ಸದ್ವಿಧಿಗಳು. ಶರೀರ ಬಿಡುವ ಸಮಯದಲ್ಲಿ ಇವರು ಈ ಸ್ಥಿತಿಯಲ್ಲಿ ಇದ್ದುಕೊಂಡು ಹೋದರೆ ಏನು ಹೇಳಿದ್ನಿಲ್ಲ, ಬ್ರಹ್ಮರಂದ್ರ ಭೇದಿಸಿಕೊಂಡು ಹೋಗೋಂಥ ಅನುಭವಿ. ಯೋಗಶಾಸ್ತ್ರದ ಪ್ರಕಾರ, ನಮ್ಮ ಧ್ಯಾನ ಮಾರ್ಗದ ಪ್ರಕಾರ ಆರೂಢ ನಾವು ಏನು ಭೇದಿಸ್ಕೊಂಡು ಹೋಗೋ ಕೆಲಸ ಐತಿ. ಶರೀರ ಹೆಂಗಾರ ಬಿದ್ದು ಹೋಗಿ ಅವ್ರ ಸಂಬಂಧವೇ ಇಲ್ಲ, ಹೋಗವಲ್ಲ ಬರೋವಲ್ಲ. ಇವು ಹೋಗ್ತಾವೆ, ಇನ್ನೂ ಸಾಧನ ಅವಸ್ಥೆಯಲ್ಲಿದ್ದಾರೆ ಅಂತಿದ್ರ ಅಭಿಪ್ರಾಯ. ಅನುಭವಿ ಸಹಿತ ಅಭ್ಯಾಸಿ ಮುಮುಕ್ಷುಗಳು ಆದವರು ಇನ್ನೂ ಸಾಧನ ಅವಸ್ಥೆಯಲ್ಲಿದ್ದಾರೆ. ಅವರು ಶರೀರವನ್ನು ಬಿಡುವ ಸಮಯದಲ್ಲಿ ಎಚ್ಚರ ಉಳ್ಳವರಾಗಿರಬೇಕು ಅಂತ ಒಬ್ಬರು ಸೋಹಂ ಹೇಳಿದರು, ಒಬ್ಬರಿಗೆ ಈಡನಾಡಿ ಹೇಳಿದರು, ಇನ್ನೊಬ್ಬರಿಗೆ ಪಿಳ್ಳನಾಡಿ ಹೇಳಿದರು. ಅದಿಷ್ಟಾದರೂ ದೇವತೆಗಳು ಅಲ್ಲಾಡಿ ಹೇಳಿದರು. ಅಲ್ಲಿಯೇ ಮನಸ್ಸು ಇಟ್ಟಿರಬೇಕು. ಇವನಿಗೆ ಮಾತ್ರ ಬ್ರಹ್ಮರಂಧ್ರದಲ್ಲಿ ಅನುಭವಿಗೆ ಬುದ್ಧಿ ಇಟ್ಟಿರಬೇಕು. ಇಂತಹ ಸಮಯದಲ್ಲಿ ಶರೀರ ಹೋಯ್ತು ಅಂದ್ರೆ ಅವನು ಮುಕ್ತ ಆಗ್ತಾನೆ ಅಂತ ಇದರ ಅಭಿಪ್ರಾಯ. ನೋಡೋಣ ಮುಂದಿನ ವಿಷಯ ಮತ್ತು ನಾಳಿನ ಪ್ರವಚನದಲ್ಲಿ ಅಂತ ಹೇಳಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.